ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಚೋಳ ಸಾಮ್ರಾಜ್ಯಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಚೋಳ ಸಾಮ್ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂತಹ ವಿಷಯಗಳನ್ನೆಲ್ಲ ನೋಡಿದ್ರೆ ತುಂಬಾ ಕ್ವಶನ್ಸೇ ನಮ್ಮ ಮುಂದೆ ಇದೆ ಹೊರತು ಯಾವುದಕ್ಕೂ ಆನ್ಸರ್ಸ್ ನಮ್ಮ ಹತ್ರ ಇಲ್ಲ. ಮತ್ತು ಚೋಳ ಸಾಮ್ರಾಜ್ಯದಲ್ಲಿ ಒಂದು ರೀತಿ ಗೊಂದಲವಾದಂಥ ಪರಿಸ್ಥಿತಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ಒಂದು ಕಡೆ ಪೆರಿಯ ಪಳುವೇಟರೆಯರವರು ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಸೇರಿಸ್ಕೊಂಡು ಮೀಟಿಂಗ್ ಮಾಡಿ ಮುಂದೆ ಆದಿತ್ಯ ಕರಿಕಾಲನ್ ಅವರು ರಾಜ ಆಗಬಾರ್ದು ಅಂತ ಹೇಳಿ ಅವರು ಡಿಸೈಡ್ ಮಾಡಿದ್ದಾರೆ. ಮತ್ತು ಮಧುರಾಂತಕ ಚೋಳ ಅವರೇ ರಾಜ ಆಗಬೇಕು ರೂಲ್ಸ್ ಪ್ರಕಾರ ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ. ಮತ್ತು ಇದಕ್ಕೆ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಮತ್ತು ಇನ್ನೊಂದು ಕಡೆ ನಾವು ನೋಡೋದೇ ಆದರೆ ಪಲ್ಲಿಪ್ಪಡೈ ದೇವಸ್ಥಾನದ ಹತ್ರ ಅಂದರೆ 1ನೇ ಪೃಥ್ವಿಪತಿ ಅವರ ನೆನಪಿನ ಚಿಹ್ನೆಯಾಗಿ ಕಟ್ಟಿರ್ತಕ್ಕಂತಹ ಪಲ್ಲಿಪ್ಪಡೈ ದೇವಸ್ಥಾನ ಈಗ ಪಾಳು ಬಿದ್ದೋಗಿದೆ. ಆ ಒಂದು ದೇವಸ್ಥಾನದ ಹತ್ರ ಒಂದು 4-5 ಜನ ಪಾಂಡ್ಯ ಸಾಮ್ರಾಜ್ಯದ ವ್ಯಕ್ತಿಗಳು ಒಂದು 4-5 ಜನ ಸೇರಿಕೊಂಡು 3 ಜನ ಚೋಳ ಸಾಮ್ರಾಜ್ಯದ ಮುಖ್ಯವಾದಂತಹ ಪ್ರಮುಖವಾದಂಥ ವ್ಯಕ್ತಿಗಳು, ಒಂದು ಸುಂದರ ಚೋಳ ಅವರು, ಚೋಳ ಸಾಮ್ರಾಜ್ಯದ ರಾಜ ಆದಂತಹ ಸುಂದರ ಚೋಳ ಅವ್ರನ್ನ, ಮತ್ತು ಯುವರಾಜ ಆದಂತಹ ಆದಿತ್ಯ ಕರಿಕಾಲನ್ ಅವ್ರನ್ನ, ಮತ್ತು ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ, ಇವ್ರು 3 ಜನನ್ನ ಒಟ್ಟಿಗೆ ಒಂದೇ ದಿನ ಒಂದೇ ಟೈಮ್ಗೆ ಮುಗಿಸ್ಬೇಕು, ಮರ್ಡರ್ ಮಾಡಬೇಕು ಅಂತ ಹೇಳಿ ಈ 5-6 ಜನ ಪಾಂಡ್ಯ ಸಾಮ್ರಾಜ್ಯದ ಒಂದು 5-6 ಜನ ವ್ಯಕ್ತಿಗಳು ಪ್ಲಾನ್ ಮಾಡೋದನ್ನ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಅವ್ರಿಗೆ ಗೊತ್ತಿಲ್ಲದೆ ಒಂದು ಒಂದು ಆಲದ ಮರದ ಹತ್ರ ಸೈಡಲ್ಲಿ ನಿಂತ್ಕೊಂಡು ಬಚ್ಚಿಟ್ಕೊಂಡು ಇದನ್ನೆಲ್ಲ ಕೇಳಿಸ್ಕೊತಾ ಇರ್ತಾರೆ ಸ್ನೇಹಿತರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತಹ ನಮ್ಮ ಆಳ್ವಾರ್ಕಡಿಯ ನಂಬಿಯವ್ರಿಗೂ ತುಂಬಾ ಶಾಕ್ ಆಗುತ್ತೆ. ಯಾತಕ್ಕೋಸ್ಕರ ಇವರು ಈ ರೀತಿ ಚೋಳ ಸಾಮ್ರಾಜ್ಯವನ್ನು ಬೇರ್ ಸಮೇತ ಕಿತ್ತಾಕಬೇಕು ಅಂತ ಇವ್ರು ಯಾತಕ್ಕೋಸ್ಕರ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ, ಮತ್ತು ಇದನ್ನು ಯಾರ ಹತ್ರ ಹೇಳಬೇಕೋ ನಾನು ಅವ್ರ ಹತ್ರ ಹೇಳ್ತೀನಿ ಅಂತ ಹೇಳಿ ಅಲ್ಲಿಂದ ಹೇಗೋ ಮಾಡಿ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ತಪ್ಪಿಸ್ಕೊಂಡು ಹೊರಟೋಗ್ತಾರೆ ಸ್ನೇಹಿತರೆ. ಸೊ ಇವನ್ನೆಲ್ಲ ನಾವು ನೋಡ್ತಾ ಬಂದ್ವಿ. ಮತ್ತು ಒಂದು ಕಡೆ ನಮ್ಮ ವಂದ್ಯದೇವನವರು ಅವ್ರಿಗೆ ಕೊಟ್ಟಂತಹ 2 ಪತ್ರಗಳನ್ನು ತಗೊಂಡು ಈಗ ತಂಜಾವೂರಿಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ, ತಂಜಾವೂರು ಪ್ಯಾಲೇಸ್ಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ಬಟ್ ಅವ್ರ ಮನಸ್ಸಿನಲ್ಲಿ ಒಂದು ಡೌಟ್ ಇತ್ತು, ತಂಜಾವೂರು ಪ್ಯಾಲೇಸ್ ಒಳಗಡೆ ನನ್ನನ್ನು ಬಿಡ್ತಾರೋ ಬಿಡಲ್ವೋ ಅನ್ನೋ ಒಂದು ಡೌಟ್ ಇತ್ತು. ಬಟ್ ಈಗ ಅವ್ರಿಗೆ ಆ ಡೌಟ್ ಕ್ಲಿಯರ್ ಆಗಿದೆ ಸ್ನೇಹಿತರೆ, ಒಂದು ನಂಬಿಕೆ ಬಂದಿದೆ. ಯಾತಕ್ಕೋಸ್ಕರ ನಂಬಿಕೆ ಬರುತ್ತೆ, ಆಕಸ್ಮಿಕವಾಗಿ ಅವರು ನಂದಿನಿ ದೇವಿ ಅವ್ರನ್ನ ಮೀಟ್ ಮಾಡ್ತಾರೆ. ಸೊ ಹಾಗಾಗಿ ನಂದಿನಿ ದೇವಿಯವರು ಅವ್ರಿಗೆ ತಾಳೆ ಮರದ ಚಿಹ್ನೆ ಗುರುತಿರ್ತಕ್ಕಂತಹ ಅಂದರೆ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಒಂದು ಉಂಗುರವನ್ನು ಕೊಡ್ತಾರೆ. ಸೊ ಯಾವಾಗ ನಮ್ಮ ವಂದ್ಯದೇವನವ್ರ ಕೈಗೆ ಆ ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರ ಸಿಗುತ್ತೋ ಕೂಡಲೇ ನಮ್ಮ ವಂದ್ಯದೇವನವ್ರಿಗೆ ನಂಬಿಕೆ ಬಂದ್ಬಿಡುತ್ತೆ ಸ್ನೇಹಿತರೆ. ಓಹೋ, ಇನ್ನು ಯಾವುದೇ ಅಡೆತಡೆಗಳು ಬರೋದಿಲ್ಲ, ತಂಜಾವೂರು ಪ್ಯಾಲೇಸ್ ಒಳಗಡೆ ಪ್ರವೇಶ ಮಾಡೋದಕ್ಕೆ ಇನ್ನು ಯಾವುದೇ ಅಡೆತಡೆಗಳು ನನಗೆ ಬರೋದಿಲ್ಲ. ಈ ಉಂಗುರವನ್ನು ತೋರಿಸಿದ್ರೆ ಅಲ್ಲಿರ್ತಕ್ಕಂತಹ ಸೈನಿಕರೆಲ್ಲರೂ ಕೂಡ ನನ್ನನ್ನು ಒಳಗಡೆ ಹೋಗೋದಕ್ಕೆ ಬಿಡ್ತಾರೆ ಅಂತ ನಮ್ಮ ವಂದ್ಯದೇವನವರು ಕೂಡ ನಂಬ್ಕೋತಾರೆ. ಅಂದರೆ ಅವರು ಕೂಡ ಅವ್ರಿಗೆ ಒಂದು ರೀತಿ ನಂಬಿಕೆ ಬರುತ್ತೆ. ಸೊ ಕೂಡಲೇ ಉಂಗುರವನ್ನು ಕೊಟ್ಟಂತಹ ನಂದಿನಿ ದೇವಿಯವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ನಂತರ ನಮ್ಮ ವಂದ್ಯದೇವನವರು ಕುದುರೆಯನ್ನು ಚಲಾಯಿಸಿಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ನಮ್ಮ ವಂದ್ಯದೇವನವರು ಕುದುರೆಯನ್ನು ಚಲಾಯಿಸ್ಕೊಂಡು ಹೋಗಬೇಕಾದ್ರೆ ಅವರ ಮನಸ್ಸಿನಲ್ಲಿ ಎಷ್ಟೋ ಯೋಚನೆಗಳು ಓಡ್ತಾ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಅವರು ಕುಂದವೈ ಪಿರಾಟಿಯಾರವ್ರ ಬಗ್ಗೆ ಯೋಚನೆ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ನೀವು ನೋಟ್ ಮಾಡ್ಕೋಬೇಕು, ನಮ್ಮ ವಂದ್ಯದೇವನವ್ರಿಗೆ ಇನ್ನೂ ಕೂಡ ಕುಂದವೈ ಪಿರಾಟಿಯಾರವ್ರನ್ನ ನೋಡೇ ಇಲ್ಲ ಅಂತಾನೆ ಅವ್ರು ಅನ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಅವರು 2 ಸತಿ ಆಲ್ರೆಡಿ ಕುಂದವೈ ಪಿರಾಟಿಯಾರವ್ರನ್ನ ನೋಡಿದ್ದಾರೆ. ಎಲ್ಲಿ? ಒಂದು ಜೋಯಿಸ್ರ ಮನೆಯಲ್ಲಿ, ಇನ್ನೊಂದು ಆ ಕೊಲ್ಲಿಡಂ ನದಿ ತೀರದಲ್ಲಿ ಆ ಮೊಸಳೆಗೆ ಬಾಣ ಬಿಡ್ತಾರಲ್ವಾ, ಸೊ ಅಲ್ಲಿ. ಸೊ 2 ಕಡೆ ನಮ್ಮ ಕುಂದವೈ ಪಿರಾಟಿಯಾರವರು ಮತ್ತೆ ವಂದ್ಯದೇವನವರು ಮೀಟ್ ಆಗಿದ್ರು ಕೂಡ ಕುಂದವೈ ಪಿರಾಟಿಯಾರವ್ರಿಗೆ ಇವರೇ ವಂದ್ಯದೇವನ್ ಅಂತ ಗೊತ್ತಿಲ್ಲ. ಮುಖ್ಯವಾಗಿ ವಂದ್ಯದೇವನವ್ರಿಗೆ ಇವರೇ ಕುಂದವೈ ಪಿರಾಟಿಯಾರವರು, ನಾನು ಇವ್ರಿಗೆ ಪತ್ರವನ್ನು ತಗೊಂಡು ಬಂದಿರೋದು ಅಂತ ನಮ್ಮ ವಂದ್ಯದೇವನವ್ರಿಗೂ ಗೊತ್ತಿಲ್ಲ. ಸೊ ಹೀಗಿರಬೇಕಾದ್ರೆ ನಮ್ಮ ವಂದ್ಯದೇವನವರು ಕುದುರೆಯನ್ನು ಚಲಾಯಿಸ್ಕೊಂಡು ಹೋಗಬೇಕಾದ್ರೆ ಅವರೇ ಯೋಚನೆ ಮಾಡ್ತಾರೆ. ಯಾವ ರೀತಿ ಯೋಚನೆ ಮಾಡ್ತಾರೆ ಅಂದರೆ, ಅಬ್ಬಬ್ಬ ಎಂತಹ ಸೌಂದರ್ಯವತಿ ಆಕೆ, ಅವಳನ್ನು ನಾನು 2 ಸತಿ ನೋಡಿದ್ದೀನಿ, ಅಂದರೆ ಅವರನ್ನು ನಾನು 2 ಸತಿ ನೋಡಿದೆ. 2 ಸತಿ ನೋಡೋದಕ್ಕೇ ಯಾವಾಗಲೂ ಕೂಡ ನನ್ನ ತಲೆಯಲ್ಲಿ ಅದೇ ಮುಖ ಬರ್ತಾ ಇದೆಯಲ್ಲ, ಅಂದರೆ ನನ್ನ ಮನಸ್ಸಿನಲ್ಲಿ ಅದೇ ಮುಖ ಓಡ್ತಾ ಇದೆಯಲ್ಲ, ಅವಳೇ ಬರ್ತಾ ಇದ್ದಾಳಲ್ಲ, ಎಂತಹ ದೇವತೆ ಆಕೆ, ಅಂದರೆ ದೇವತೆಯ ಸೌಂದರ್ಯವತಿ. ಅಂದರೆ ಒಂದು ರೀತಿ ಸೌಂದರ್ಯ ಎಂಥದ್ದು ಅಂದರೆ ಒಂದು ರೀತಿ ಪಾಸಿಟಿವ್ ಸೌಂದರ್ಯ, ಅಂದರೆ ಒಂದು ರೀತಿ ದೇವತೆ ಅಂತಲೇ ಹೇಳ್ಬೋದು. ಆದರೆ ಅಟ್ ದ ಸೇಮ್ ಟೈಮ್ ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂತಹ ಒಂದು ಸೌಂದರ್ಯವನ್ನು ಕೂಡ ನಾನು ರೀಸೆಂಟಾಗಿ ಈಗ ಒಂದು ಕೆಲವೇ ಕ್ಷಣಗಳ ಹಿಂದೆ ನೋಡಿದ್ನಲ್ಲ, ಅದು ಆ ನಂದಿನಿ ದೇವಿ. ಆ ನಂದಿನಿ ದೇವಿ ಒಂದು ರೀತಿ ವಿಷ ಕನ್ಯೆ ಅಂತ ಹೇಳ್ಬೋದು. ಆ ರೀತಿಯೇ ನನಗನ್ನಿಸ್ತು ಅವಳನ್ನು ನೋಡಿದ ತಕ್ಷಣ. ಅವಳು ಎಂತಹ ಸೌಂದರ್ಯವತಿ ಅಂದರೆ, ಎಂತಹ ಒಳ್ಳೆಯವರು ಕೂಡ ಅವಳ ಸೌಂದರ್ಯದ ಬಲೆಗೆ ಬಿದ್ದು ಅವರು ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೂ ಹೇಸೋದಿಲ್ಲ ಅಂತ ಹೇಳ್ಬೋದು. ಅಂತಹ ಸೌಂದರ್ಯವತಿ ಆಕೆ. ಇವಳು ನೋಡಿದ್ರೆ ಒಂದು ಕಡೆ ಅಂದರೆ ಹಾವು ಎಷ್ಟೇ ಸುಂದರವಾಗಿದ್ರೂ ಆ ಹಾವನ್ನ ನಾವು ಮುಟ್ಟೋದಕ್ಕೆ ಹೋದರೆ ಅದ್ರ ಬುದ್ಧಿ ಬಿಡುತ್ತಾ, ಅದು ನಮ್ಮನ್ನು ಕಚ್ಚಿಬಿಡುತ್ತೆ. ಸೊ ಅಂತಹ ಸೌಂದರ್ಯವತಿ ಈ ನಂದಿನಿ ದೇವಿ. ಆದರೆ
ಈಕೆ ಹಾಗಲ್ಲ. ಜೋಯಿಸ್ರ ಮನೇಲಿ ಒಂದ್ಸತಿ ನೋಡಿದೆ, ಮತ್ತು ಮೊಸಳೆ ಮೇಲೆ ಬಾಣ ಬಿಟ್ಟಾಗ ಒಂದ್ಸತಿ ನೋಡಿದೆ. ಆದರೆ ಎಂತಹ ಸೌಂದರ್ಯವತಿ ಅಂದರೆ ಈಕೆ ಪಾಸಿಟಿವ್ ಸೌಂದರ್ಯ ಈಕೆದು. ಅಂದರೆ ಒಂದು ರೀತಿ ದೇವತೆಯ ಸೌಂದರ್ಯ ಅಂತಲೇ ಹೇಳ್ಬೋದು. ಅದರಲ್ಲಿ ಅಂದರೆ ಅವಳ ಸೌಂದರ್ಯದಲ್ಲಿ ಒಂದು ರೀತಿ ಪಾಸಿಟಿವಿಟಿ ಇದೆ. ಮತ್ತು ಅವಳ ಮುಖದ ಭಾವನೆ ಮತ್ತು ಅವಳನ್ನು ನೋಡಿದ್ರೇ ಗೊತ್ತಾಗುತ್ತೆ ತುಂಬಾ ಒಳ್ಳೆ ಮನಸ್ಸಿನವಳು ಅಂತ. ಬಟ್ ನಂದಿನಿನ ನೋಡಿದ ತಕ್ಷಣ ತುಂಬಾ ಒಂದು ರೀತಿ ಇವಳು ಒಳ್ಳೆ ಮನಸ್ಸಿನವಳು ಆ ರೀತಿಯಾದಂಥ ಫೀಲಿಂಗು ನನಗೆ ಬಂದೇ ಇಲ್ಲ. ಎಂತಹ ಸೃಷ್ಟಿನಯ್ಯ ನಿಂದು. ಒಂದು ಕಡೆ ಇಬ್ಬರು ಕೂಡ ಸೌಂದರ್ಯವಾಗಿ ಇದ್ದಾರೆ, ಆದರೆ ಆ ಸೌಂದರ್ಯದಲ್ಲೂ ಒಂದು ರೀತಿ ಪಾಸಿಟಿವ್ ಇದೆ, ಒಂದು ರೀತಿ ನೆಗೆಟಿವ್ ಇದೆ. ಎಂತಹ ಸೃಷ್ಟಿನಯ್ಯ ಭಗವಂತ ನಿಂದು ಅಂತ ನಮ್ಮ ವಂದ್ಯದೇವನವರು ಯೋಚನೆ ಮಾಡಿಕೊಂಡೇ ಕುದುರೆಯನ್ನು ಚಲಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಅವರು ಕೂಡ ಯೋಚನೆ ಮಾಡ್ತಾರೆ, ಇನ್ನೂ ಕೂಡ ಯೋಚನೆ ಮಾಡ್ತಾರೆ. ಏನು ಯೋಚನೆ ಮಾಡ್ತಾರೆ ಅಂದರೆ, ಈಗ ರಾತ್ರಿ ಬೇರೆ ಆಗ್ತಾ ಬಂತು, ಕತ್ಲು ಬೇರೆ ಆಗ್ತಾ ಬರ್ತಾ ಇದೆ. ಸೊ ಈಗ ನಾನು ತಂಜಾವೂರು ಪ್ಯಾಲೇಸ್ ಹತ್ರ ಹೋದ್ರೂ ತಂಜಾವೂರು ಪ್ಯಾಲೇಸ್ ಒಳಗಡೆ ನಾನು ಉಂಗುರವನ್ನು ತೋರಿಸಿದ್ರು ಕೂಡ ಒಂದು ವೇಳೆ ಅವರು ಬಿಡದೇ ಇರ್ಬೋದು ನನ್ನನ್ನು. ಯಾಕಂತಂದರೆ ಈಗ ರಾತ್ರಿ ಆಗ್ತಾ ಬಂತು. ರಾತ್ರಿ ಆದಮೇಲೆ ನನ್ನಂಥ ಒಬ್ಬ ಮೆಸೆಂಜರ್ ಬಂದಿದ್ದಾನೆ ಅಂತ ಹೇಳಿದ್ರೆ ಯಾರಾದರೂ ಬಿಡ್ತಾರಾ? ಬಿಡೋದಿಲ್ಲ. ರಾತ್ರಿ ಬೇರೆ ಆಗ್ತಾ ಇದೆ. ಪ್ಲಸ್ ಏನಂದರೆ ರಾತ್ರಿ ಅವ್ರು ಬಿಟ್ಟರೂ ಕೂಡ ಒಳಗಡೆ ರಾಜನನ್ನು ನೋಡಿ, ಅಂದರೆ ಸುಂದರ ಚೋಳ ಅವ್ರನ್ನ ನೋಡಿ ಅವರಿಗೆ ನಾನು ಈ ಪತ್ರವನ್ನು ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ರಾತ್ರಿ ಆಗೋಗಿದೆ ಈಗ. ಸೊ ನಾನು ಒಳಗಡೆ ಹೋದ್ರೂ, ತಂಜಾವೂರು ಪ್ಯಾಲೇಸ್ ಒಳಗಡೆ ಹೋದ್ರೂ ನನ್ನನ್ನು ಎಲ್ಲೋ ಒಂದು ಕಡೆ ಉಳ್ಕೊಳ್ಳೋದಕ್ಕೆ ಜಾಗ ಮಾಡಿಕೊಡ್ತಾರೆ. ನಂತರ ನಾನು ಬೆಳಿಗ್ಗೆನೇ ಸುಂದರ ಚೋಳ ಅವ್ರನ್ನ ನೋಡೋದಕ್ಕಾಗೋದು. ಸೊ ಹಾಗಾಗಿ ತಂಜಾವೂರು ಪ್ಯಾಲೇಸ್ಗೆ ನಾನು ಬೆಳಿಗ್ಗೆನೇ ಹೋಗ್ತೀನಿ. ಈ ರಾತ್ರಿ ಬೇರೆ ಎಲ್ಲಾದರೂ ಉಳ್ಕೊಳ್ಳೋದು ಉತ್ತಮ ಅಂತ ನನಗನ್ನಿಸ್ತಾ ಇದೆ ಅಂತ ನಮ್ಮ ವಂದ್ಯದೇವನವರು ಮನಸ್ಸಿನಲ್ಲೇ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಅವಾಗ ಮತ್ತೆ ಇನ್ನೂ ಯೋಚನೆ ಮಾಡ್ತಾರೆ. ಏನು ಯೋಚನೆ ಮಾಡ್ತಾರೆ ಅಂದರೆ, ಸರಿ ಹೊರಗಡೆ ತಂಜಾವೂರು ಪ್ಯಾಲೇಸ್ ಹೊರಗಡೆ ಎಲ್ಲೋ ಉಳ್ಕೋಬೋದು, ಬಟ್ ಎಲ್ಲಿ ಉಳ್ಕೊಳ್ಳೋದು ಅದನ್ನು ಯೋಚನೆ ಮಾಡಬೇಕಲ್ಲ ಫಸ್ಟು ಅಂತ ನಮ್ಮ ವಂದ್ಯದೇವನವರು ಯೋಚನೆ ಮಾಡಿಕೊಂಡೇ ಹೋಗ್ತಾರೆ. ಅಷ್ಟರಲ್ಲಿ ತಂಜಾವೂರು ಪ್ಯಾಲೇಸ್ ಹತ್ರ ಹೋಗ್ಬಿಡ್ತಾರೆ ನಮ್ಮ ವಂದ್ಯದೇವನವರು. ತಂಜಾವೂರು ಪ್ಯಾಲೇಸ್ ಸುತ್ತಮುತ್ತ ಫುಲ್ಲು ವ್ಯಾಪಾರ ನಡೀತಾ ಇರುತ್ತೆ ಸ್ನೇಹಿತರೆ. ಫುಲ್ಲು ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ವ್ಯಾಪಾರಗಳು, ಎಲ್ಲಿ ನೋಡಿದ್ರು ಹೂವನ್ನು ಮಾರ್ತಾ ಇರ್ತಾರೆ. ಕೆಲವೊಂದು ಕಡೆ ಕಜ್ಜಾಯಗಳು ಮಾರ್ತಾ ಇರ್ತಾರೆ, ಕೆಲವೊಂದು ಕಡೆ ಹೂವನ್ನು ಮಾರ್ತಾ ಇರ್ತಾರೆ, ಕೆಲವೊಂದು ಕಡೆ ಹಣ್ಣು ಹಂಪಲು ಎಲ್ಲವನ್ನು ಮಾರ್ತಾ ಇರ್ತಾರೆ. ಅಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಕೇಳಿದ್ರೆ ಇನ್ನೂ ಸ್ವಾರಸ್ಯವಾಗಿರುತ್ತೆ ಸ್ನೇಹಿತರೆ. ಮತ್ತು ಕೆಲವೊಂದು ಕಡೆ ಎಷ್ಟೋ ಜನ ಸಣ್ಣ ಸಣ್ಣ ಹುಡುಗರು ಆಟ ಆಡ್ತಾ ಇರೋವಂಥ ದೃಶ್ಯ ಆಗಿರ್ಬೋದು. ಮತ್ತು ಎಷ್ಟೋ ಬಿಸ್ನೆಸ್ಮೆನ್ಸು, ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದಂತಹ ಬಿಸ್ನೆಸ್ಮೆನ್ಸ್ ಎಲ್ಲ ಓಡಾಡ್ತಾ ಇರ್ತಾರೆ, ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ, ಟ್ರಾನ್ಸಾಕ್ಷನ್ಸಲ್ಲಿ ಅವರು ಇನ್ವಾಲ್ವ್ ಆಗಿರ್ತಾರೆ. ಸೊ ಅಂದರೆ ಆಗಿನ ಕಾಲಘಟ್ಟದಲ್ಲಿ ರೋಮು, ಗ್ರೀಕು ಇವರೆಲ್ಲ ಚೋಳರ ಹತ್ರ ಮತ್ತು ಚೇರರು, ಪಾಂಡ್ಯರು ಇವ್ರ ಹತ್ರ ಎಲ್ಲ ಇವರು ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರು. ಅಂದರೆ ಅವ್ರು ಏನಾದರೂ ಒಂದು, ಅಂದರೆ ಅವ್ರಿಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳನ್ನು ಇಲ್ಲಿಂದ ಅವರು ಇಂಪೋರ್ಟ್ ಮಾಡ್ಕೋತಾ ಇದ್ರು. ಮತ್ತು ಇಲ್ಲಿರ್ತಕ್ಕಂತಹ ನಮ್ಮ ರಾಜರುಗಳು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರು. ಮತ್ತು ಇವ್ರಿಗೆ ಬೇಕಾಗಿರೋದನ್ನು ಇವರು ಕೂಡ ಇಂಪೋರ್ಟ್ ಮಾಡ್ಕೋತಾ ಇದ್ರು. ಉದಾಹರಣೆಗೆ ಚೋಳರು ಅರೇಬಿಯನ್ಸ್ ಹತ್ರ ಕುದುರೆಗಳನ್ನು ಪರ್ಚೇಸ್ ಮಾಡ್ತಾಯಿದ್ರು ಅಂತ ನಾವು ಕೇಳ್ಪಟ್ಟಿದ್ದೀವಿ. ಈ ಚೋಳರು, ಅಂದರೆ ಈ ಪೊನ್ನಿಯಿನ್ ಸೆಲ್ವನ್ ಕತೆ ನಡಿಬೇಕಾದ್ರೂ ಕೂಡ ಅರೇಬಿಯನ್ಸು ಅವರು ಕೂಡ ಬರ್ತಾರೆ ಸ್ನೇಹಿತರೆ. ಅದನ್ನು ನಾನು ಕತೆ ಹೇಳ್ತಾ ನಿಮಗೆ ಗೊತ್ತಾಗುತ್ತೆ ಅವ್ರು ಎಲ್ಲಿ ಬರ್ತಾರೆ ಅಂತ. ಸೊ ಈಗ ನಾವು ಕಥೆಯನ್ನು ಮುಂದುವರ್ಸೋಣ. ಸೊ ಈಗ ನಮ್ಮ ವಂದ್ಯದೇವನವರು ಇದನ್ನೆಲ್ಲ ವೀಕ್ಷಿಸ್ತಾ ಇರ್ತಾರೆ. ಏನಪ್ಪ ಇದು, ತಂಜಾವೂರು ಅರಮನೆಯ ಸುತ್ತಮುತ್ತ ಇಷ್ಟು ಜನ ಇದ್ದಾರೆ, ಒಂದು ರೀತಿ ಸಿಟಿ ಅಂತಲೇ ಹೇಳ್ಬೋದು ಅಂತ ನಮ್ಮ ವಂದ್ಯದೇವನವರು ಇದನ್ನೆಲ್ಲ ವೀಕ್ಷಿಸ್ತಾ ಇದ್ದಾರೆ. ಇದನ್ನೆಲ್ಲ ವೀಕ್ಷಿಸ್ತಾ ಇರಬೇಕಾದ್ರೇ ಇದ್ದಕ್ಕಿದ್ದಂತೆ ಅಲ್ಲಿದ್ದಂತಹ ಜನಗಳೆಲ್ಲ ಒಂದು ರೀತಿ ಸೈಡಿಗೆ ಬಂದು ನಿಂತ್ಕೋತಾರೆ ಸ್ನೇಹಿತರೆ. ಅಂದರೆ ಅಲ್ಲಿರ್ತಕ್ಕಂತಹ ಜನರೆಲ್ಲ ಆ ರೀತಿ ಸೈಡಿಗೆ ಬಂದು ನಿಂತ್ಕೊಳ್ಳೋದನ್ನು ನಮ್ಮ ವಂದ್ಯದೇವನವರು ನೋಡಿದ ತಕ್ಷಣ ಆಶ್ಚರ್ಯಪಟ್ಟು ಅವರು ಕೂಡ ಸೈಡ್ಗೆ ಹೋಗಿ ನಿಂತ್ಕೋತಾರೆ. ಯಾರೋ ಬರ್ತಿರೋ ಆಗಿರಬೇಕು ಅಂತ ಹೇಳಿ ನಮ್ಮ ವಂದ್ಯದೇವನವರು ಕೂಡ ಸೈಡ್ಗೆ ಹೋಗಿ ನಿಂತ್ಕೋತಾರೆ. ಅವರು ನಿಂತ್ಕೋತಾರೆ ಅಂದರೆ ನಿಂತ್ಕೊಳ್ಳಲ್ಲ ಸ್ನೇಹಿತರೆ, ಕುದುರೆ ಮೇಲೆ ಇರ್ತಾರೆ. ಇನ್ನೂ ಕೂಡ ಅವ್ರು ಕುದುರೆಯಿಂದ ಇಳಿದಿರೋದಿಲ್ಲ. ಸೊ ಹಾಗಾಗಿ ಕುದುರೆ ಮೇಲೆ ಅವರು ಕುದುರೆಯನ್ನು ಚಲಾಯಿಸ್ಕೊಂಡು ಸೈಡ್ಗೆ ಹೋಗಿ ನಿಲ್ಲಿಸ್ಕೋತಾರೆ ಕುದುರೆಯನ್ನು. ನಂತರ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾರೆ, ಏನಿದು ಎಲ್ಲ, ಅಂದರೆ ಇದ್ದಕ್ಕಿದ್ದಂತೆ ಎಲ್ಲ ಜನಗಳು ಕೂಡ ಸೈಡ್ಗೆ ಹೋಗಿ ನಿಂತ್ಕೋತಾರಲ್ಲ, ಅಂದರೆ ಇಲ್ಲಿರ್ತಕ್ಕಂತಹ ಜನರೆಲ್ಲ ಯಾಕೆ ಸೈಡ್ಗೆ ಹೋಗಿ ನಿಂತ್ಕೊಂಡಿದ್ದಾರೆ, ಯಾರೋ ಬರೋ ಆಗಿದೆಯಲ್ಲ. ಅಂದರೆ ತಂಜಾವೂರು ಅರಮನೆ ಮುಂದೆನೇ ಈ ರೀತಿ ನಡೀತಾ ಇರೋದು. ಅಂದರೆ ತಂಜಾವೂರು ಅರಮನೆ ಮುಂದೆ, ಅಂದರೆ ತಂಜಾವೂರು ಅರಮನೆಯ ಬಾಗಿಲು, ಅಂದರೆ ದೊಡ್ಡ ಬಾಗಿಲು ಏನಿದೆ ಆ ಬಾಗಿಲನ್ನು ಕ್ಲೋಸ್ ಮಾಡಿರ್ತಾರೆ. ಬಟ್ ಆ ಬಾಗಿಲು ಮುಂದ್ಗಡೆ, ಅಂದರೆ ಆ ಬಾಗಿಲು ಎದುರುಗಡೆನೆ ಇಷ್ಟು ಜನ, ಅಂದರೆ ಎಷ್ಟೋ ಜನ ಓಡಾಡ್ತಾ ಇರ್ತಾರಲ್ಲ. ಸೊ ಅಂದರೆ ಅದು ಸಿಟಿ ಸ್ನೇಹಿತರೆ. ಸೊ ಹಾಗಾಗಿ ಅಲ್ಲಿ ಎಷ್ಟೋ ಬಿಸ್ನೆಸ್ ಎಲ್ಲ ನಡೀತಾ ಇರೋದ್ರಿಂದ ಎಷ್ಟೋ ಜನಗಳೆಲ್ಲ ಓಡಾಟ ಇರುತ್ತೆ. ಬಟ್ ಇದ್ದಕ್ಕಿದ್ದಂತೆ ಈ ಜನಗಳೆಲ್ಲ ಯಾವಾಗ ಸೈಡಿಗೆ ನಿಂತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೋ ಇದನ್ನು ನೋಡಿ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ ಆಗಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ವಂದ್ಯದೇವನವರು ಕೂತ್ಕೊಂಡಿದ್ದಂತಹ ಕುದುರೆ ಮೇಲೆ ಕೂತ್ಕೊಂಡು ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಒಬ್ಬ ಹೂವು, ಅಂದರೆ ಒಂದು ಬುಟ್ಟಿಯಲ್ಲಿ ಹೂವನ್ನು ಇಟ್ಕೊಂಡು ಪಕ್ಕದಲ್ಲಿ ಒಬ್ಬ ಹುಡುಗ ನಿಂತ್ಕೊಂಡಿರ್ತಾನೆ. ಆ ಹುಡುಗ ಯಾವ ರೀತಿ ಇರ್ತಾನೆ ಅಂದರೆ ತುಂಬಾ ತೀವ್ರವಾದಂಥ ಶಿವಭಕ್ತ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರು ವಿಭೂದಿಯನ್ನು ಬಳಕೊಂಡು ಮೈಯೆಲ್ಲ, ಮತ್ತು
ಹೂವು ಅಂದರೆ ಹೂವಿನ ಬುಟ್ಟಿಯನ್ನು ಕೈಯಲ್ಲಿ ಹಿಡ್ಕೊಂಡು ತುಂಬಾ ಶಾಂತ ಸ್ವಭಾವದವನು ಅಂತ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಸ್ನೇಹಿತರೆ. ಅಷ್ಟು ಶಾಂತ ಸ್ವಭಾವದಿಂದ ಸೈಲೆಂಟಾಗಿ ಸೈಡಲ್ಲಿ ನಿಂತ್ಕೊಂಡು ಅಂದರೆ ಅವನಿಗವನೇ ತುಂಬ ಪಾಸಿಟಿವಿಟಿ ಅಂದರೆ ತುಂಬ ಪಾಸಿಟಿವ್ ಆಗಿ ನಿಂತ್ಕೊಂಡಿದ್ದಾನೆ ಸ್ನೇಹಿತರೆ. ಸೊ ಈ ಹುಡುಗನ ಹತ್ರ ನಮ್ಮ ವಂದ್ಯದೇವನವರು ಪ್ರಶ್ನೆ ಕೇಳ್ತಾರೆ, ಏನಪ್ಪ ತಮ್ಮ, ಯಾರು ಬರ್ತಾ ಇರೋದು ಈಗ? ಎಲ್ಲ ಜನರೆಲ್ಲ ಸೈಡಿಗೆ ನಿಂತ್ಕೊಂಡಿದ್ದಾರಲ್ಲ, ಯಾರೋ ಬರ್ತಿರೋ ಆಗಿದೆ, ಯಾರೋ ಬರಬೇಕು ಅಂತ ಕಾಣಿಸುತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಆ ಹೂವನ್ನು ಮಾರುವಂಥ ಹುಡುಗ ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ, ಅಣ್ಣ ನೀವು ಈ ಊರಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಇಲ್ಲ ತಮ್ಮ, ನಾನು ಕಾಂಜೀಪುರಂನಿಂದ ಬರ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಿಮಗೆ ಗೊತ್ತಿಲ್ಲ, ಈಗ ಸಾಯಂಕಾಲ ಸಂಜೆ ಆಗಿದೆಯಲ್ಲ, ಸೊ ಹಾಗಾಗಿ ಈಗ ವೇಳಕ್ಕಾರ ಪಡೆ ಎಲ್ಲ ಹೊರಗಡೆ ಬರುತ್ತೆ, ಸೊ ಅವ್ರನ್ನ ನೋಡಬೇಕು ಅಂತಾನೆ ಇವರೆಲ್ಲ ಸೈಡಿಗೆ ನಿಂತ್ಕೊಂಡಿರೋದು. ಸ್ನೇಹಿತರೆ, ಇಲ್ಲಿ ವೇಳಕ್ಕಾರ ಪಡೆ ಅಂತ ನಿಮ್ಗೆ ಹೇಳಿದೆ. ಈ ವೇಳಕ್ಕಾರ ಪಡೆ ಅಂದರೆ ಬೇರೆ ಯಾರು ಅಲ್ಲ ಸ್ನೇಹಿತರೆ. ಈಗ ಮಾಮೂಲಿ ಸೈನಿಕರು ರಾಜರುಗಳ ಜೊತೆ ಇರೋದನ್ನ ನೀವು ಕೇಳಿರ್ತೀರ, ಅದೇ ರೀತಿ ಇವರು ಕೂಡ ಸೈನಿಕರೇ, ಆದರೆ ಇವರು ಮಾಮೂಲಿ ಸೈನಿಕರಿಗಿಂತ ಸ್ವಲ್ಪ ಸ್ಪೆಷಲ್ಲು ಸ್ನೇಹಿತರೆ. ಯಾತಕ್ಕೋಸ್ಕರ ಇವರು ಸ್ಪೆಷಲ್ಲು ಅಂದರೆ, ಆಗಿನ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ರಾಜನಿಗೂ ಕೂಡ ಈ ರೀತಿ ವೇಳಕ್ಕಾರ ಪಡೆ ಅಂತ ಇರ್ತಾ ಇದ್ರು ಸ್ನೇಹಿತರೆ. ಇವ್ರ ಕೆಲಸ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಇವ್ರು ಯಾತಕ್ಕೋಸ್ಕರ ಸ್ಪೆಷಲ್ಲು ಅಂದರೆ, ಇವರು ರಾಜನಿಗೆ ಏನಾದರೂ ಆಗುತ್ತೆ, ಏನಾದರೂ ಅಪಾಯ ಬರುತ್ತೆ ಅಂತ ಆದರೆ ಇವರ ಪ್ರಾಣವನ್ನು ಲೆಕ್ಕಿಸದೆ ಫಸ್ಟು ಇವರನ್ನು ಸಾಯಿಸಬೇಕು. ಯಾರು ರಾಜನನ್ನು ಸಾಯಿಸೋದಕ್ಕೆ ಬರ್ತಾ ಇರ್ತಾರೋ ಅವರು ಫಸ್ಟು ಇವರನ್ನು ಸಾಯಿಸಿ ನಂತರ ರಾಜನನ್ನು ಬೇಕಾದರೆ ಸಾಯಿಸ್ಬೋದು. ಅಕಸ್ಮಾತ್ ಏನಾದರೂ ಇವರನ್ನು ಮೀರಿ ರಾಜ ಏನಾದರೂ ತೀರೋದ್ರೆ ಅಥವಾ ರಾಜನ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ, ಅಂದರೆ ರಾಜ ಏನಾದರೂ ತೀರೋದ್ರೆ, ಇವರೇ ಹೋಗಿ ಕಾಳಿಯಮ್ಮನ ಮುಂದೆ ಇವರ ತಲೆಯನ್ನು ಕತ್ತರಿಸಿ ಕೊಡಬೇಕು ಸ್ನೇಹಿತರೆ. ಅಂದರೆ ಇವರೇ ಬಲಿ ಕೊಟ್ಕೊಂಡ್ಬಿಡ್ಬೇಕು. ಆ ರೀತಿಯಾದಂತಹ ಶಪಥವನ್ನು ಮಾಡಿದಂತಹ ಸೈನಿಕರು ಇವರು. ಅದಕ್ಕೆ ಇವ್ರನ್ನ ವೇಳಕ್ಕಾರ ಪಡೆ ಅಂತ ಕರೀತಾರೆ ಸ್ನೇಹಿತರೆ. ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಸೈನಿಕರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ರಾಜನಿಗೆ ಏನಾದರೂ ಆಗಬೇಕು ಅಂತಂದರೆ ಇವರ ಪ್ರಾಣ ಹೋದ್ರೇ ರಾಜನಿಗೆ ಆಗಬೇಕು. ಅಂದರೆ ಇವರನ್ನ ಮೀರೇ ನೀವು ರಾಜನನ್ನು ಸಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ವೈರಿಗಳು ರಾಜನನ್ನು ಸಾಯಿಸಬೇಕು ಅಂದರೆ ಮೊದಲು ಇವರನ್ನು ಸಾಯಿಸ್ಬಿಟ್ಟು ನಂತರ ಸುಂದರ ಚೋಳ ಅವ್ರನ್ನ ಸಾಯಿಸ್ಬೋದು ಹೊರತು, ಇವರನ್ನು ಸಾಯಿಸೋದಕ್ಕಿಂತ ಮುಂಚೆ, ಅಂದರೆ ಇವರನ್ನು ಮೀರಿ ಏನಾದರೂ ಸುಂದರ ಚೋಳ ಅವರು ತೀರೋದ್ರೆ, ಫಾರ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಸುಂದರ ಚೋಳ ಅವರು ತೀರೋದ್ರೆ ಅವರ ಸೈನಿಕರೇ ಅಯ್ಯೋ ನನ್ನನ್ನು ಮೀರಿ, ಅಂದರೆ ನಾನು ಬದುಕಿರ್ಬೇಕಾದ್ರೇ ಸುಂದರ ಚೋಳ ಅವರು ತೀರೋಗ್ತಾರಲ್ಲ, ಅಂದರೆ ಆ ರೀತಿ ಆಗಬಾರ್ದು, ನನ್ನನ್ನು ಮೀರಿ ಸುಂದರ ಚೋಳ ಅವರು ಸಾಯಬಾರ್ದು, ನಾನು ಸತ್ತ ಮೇಲೆ, ಅಂದರೆ ನಾನು ತಡಿಯೋಕ್ಕೆ ಹೋಗಬೇಕು, ನಾನು ತಡಿಯೋಕ್ಕೆ ಹೋದಾಗ ನನ್ನ ಪ್ರಾಣ ಹೋಗಬೇಕು, ನನ್ನ ಪ್ರಾಣ ಹೋದ ನಂತರ ಬೇಕಾದರೆ ರಾಜ ಸಾಯ್ಬೋದು. ಆದರೆ ನನ್ನ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಅಥವಾ ನಾನು ತಡೆಯೋದಕ್ಕೆ ಹೋಗಿನೂ ನನ್ನನ್ನು ಮೀರಿ ಅವರು ಏನಾದರೂ ರಾಜನನ್ನು ಸಾಯಿಸ್ಬಿಟ್ರೆ, ನಾನೇ ಹೋಗಿ ಕಾಳಿಯಮ್ಮನ ಮುಂದೆ ನಿಂತ್ಕೊಂಡು ನನಗೆ ನನ್ನ ತಲೆಯನ್ನು ನಾನೇ ಕತ್ತರಿಸಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನಾನು ಬಲಿ ಕೊಡಬೇಕಾಗುತ್ತೆ, ಅಂದರೆ ನಮಗೆ ನಾವೇ ಬಲಿ ಕೊಟ್ಕೋಬೇಕಾಗುತ್ತೆ. ಸೊ ಆ ಒಂದು ಸ್ಪೆಷಾಲಿಟಿ ಇವ್ರದ್ದು. ಅಂದರೆ ಇವ್ರು ಅದಕ್ಕೆ ಸ್ಪೆಷಲ್ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇದನ್ನು ವೇಳಕ್ಕಾರ ಪಡೆ ಅಂತ ಕರೀತಾರೆ ತಮಿಳಿನಲ್ಲಿ. ಸೊ ಇವರು ಪ್ರತಿದಿನ ಸಂಜೆ ರಾಜನನ್ನು, ಅಂದರೆ ರಾಜರನ್ನು ಯೋಗಕ್ಷೇಮಗಳನ್ನು ವಿಚಾರಿಸ್ಕೊಂಡು ಹೋಗೋದಕ್ಕೆ ಬರ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತು ಕೂಡ ಸುಂದರ ಚೋಳ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಅವರು ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಈಗ ಅವರು ಹೊರಗಡೆ ಬರುವಂಥ ಸಮಯ. ಸೊ ಹಾಗಾಗಿನೇ ಎಲ್ಲ ಜನರು ಕೂಡ ಈಗ ಸೈಡಲ್ಲಿ ನಿಂತ್ಕೊಂಡು ಅವ್ರು ಬರ್ತಾರಲ್ಲ, ಅವ್ರನ್ನ ವೀಕ್ಷಿಸೋಣ ಅಂತ ಎಲ್ಲರೂ ಕೂಡ ಕುತೂಹಲವಾಗಿ ನಿಂತಿದ್ದಾರೆ. ಸೊ ಈಗ ಇದ್ದಕ್ಕಿದ್ದಂತೆ ಡೋರ್ ಓಪನ್ ಆಗುತ್ತೆ. ಡೋರ್ ಓಪನ್ ಆಗಿದ ತಕ್ಷಣ, ಅಂದರೆ ತಂಜಾವೂರು ಅರಮನೆಯ ಡೋರ್ ಓಪನ್ ಆಗಿದ ತಕ್ಷಣ, ದೊಡ್ಡ ಡೋರು ಸ್ನೇಹಿತರೆ, ಆ ದೊಡ್ಡ ಬಾಗಿಲು ಓಪನ್ ಆಗಿದ ತಕ್ಷಣ ಎಷ್ಟೋ ಕುದುರೆಗಳು ಬರುತ್ತೆ. ಆ ಕುದುರೆಗಳ ಮೇಲೆ ಈ ವೇಳಕ್ಕಾರ ಪಡೆ, ಅಂದರೆ ಈ ಸೈನಿಕರೆಲ್ಲ ಕುತ್ಕೊಂಡಿರ್ತಾರೆ. ಮತ್ತು ಇವರು ತುಂಬಾ ಒಂದು ರೀತಿ ತುಂಟ ಸ್ವಭಾವದವರು ಸ್ನೇಹಿತರೆ. ಇವರು ಯಾವ ರೀತಿ ತುಂಟಿತನ ಮಾಡ್ತಾರೆ ಅಂದರೆ, ಇವರು ಪ್ರತಿದಿನ ಈ ರೀತಿ ಹೊರಗಡೆ ಬರಬೇಕಾದ್ರೆ ಅಲ್ಲಿರ್ತಕ್ಕಂಥ ಅಂದರೆ ಹೂ ಮಾರೋರ ಹತ್ರ ಹೋಗಿ ಹೂವನ್ನು ಎಲ್ಲ ಚೆಲ್ಲೋದು, ಮತ್ತು ಕಜ್ಜಾಯಗಳನ್ನೆಲ್ಲ ಇವರು ಎತ್ಕೊಂಡು ತಿನ್ಬಿಡೋದು, ಮತ್ತು ಅಲ್ಲಿರ್ತಕ್ಕಂತಹ ಯಾವುದಾದ್ರೂ ಹಸು ಹೋಗ್ತಾ ಇದ್ರೆ ಆ ಹಸು ಬಾಲ ಎಳೆಯೋದು, ಈ ರೀತಿ ತುಂಟತನನೆಲ್ಲ ಮಾಡಿಕೊಂಡು ಇವರು ಹೋಗ್ತಾರೆ ಸ್ನೇಹಿತರೆ. ಈ ರೀತಿ ತುಂಟತನವನ್ನು ಮಾಡಿದ್ರೂ ಕೂಡ ಅಲ್ಲಿರ್ತಕ್ಕಂತಹ ಚೋಳ ಸಾಮ್ರಾಜ್ಯದ ಪ್ರಜೆಗಳು ಇದಕ್ಕೆ ಯಾವುದಕ್ಕೂ ಕೂಡ ಅವರು ಕೋಪ ಮಾಡ್ಕೊಳ್ಳೋದಿಲ್ಲ. ಇದನ್ನೆಲ್ಲ ಇನ್ನೂ ಅವರು ಕೂಡ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ ಸ್ನೇಹಿತರೆ. ಅಂದರೆ ಒಂದು ರೀತಿ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಇದನ್ನು ನೋಡಿ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ ಇದು, ಇವರು ಕೂಡ ಪೆರಿಯ ಪಳುವೇಟರೆಯರವ್ರ ಥರನೇ ತುಂಬಾ ತುಂಟತನ ಮಾಡ್ತಾರಲ್ಲ. ಅಲ್ಲಿ ವೀರಾಣಂ ಏರಿಯಾ ಹತ್ರ ನೋಡಿದ್ರೆ ನನ್ನ ಕುದುರೆಯ ಬಾಲವನ್ನು ಬೇರೆ ಎಳೆದ್ರು ಆ ಪೆರಿಯ ಪಳುವೇಟರೆಯರವರ ಸೈನಿಕರು. ಇಲ್ಲಿ ಇವರು ವೇಳಕ್ಕಾರ ಪಡೆ ಸೈನಿಕರು ನೋಡಿದ್ರೆ ಈ ರೀತಿ ತುಂಬಾ ತುಂಟತನ ಮಾಡ್ತಾರಲ್ಲ. ಒಬ್ಬ ನೋಡಿದ್ರೆ ಹೂವನ್ನೆಲ್ಲ ಚೆಲ್ತಾ ಇದ್ದಾನೆ, ಇನ್ನೊಬ್ಬ ನೋಡಿದ್ರೆ ಕಜ್ಜಾಯ
ಕಜ್ಜಾಯನೆಲ್ಲ ಕೇಳ್ದಿರನೇ ಎತ್ಕೊಂಡು ತಿಂತಾ ಇದ್ದಾನೆ. ಅಂದರೆ ಆ ಅಜ್ಜಿ ಎಷ್ಟು ಕಷ್ಟಪಟ್ಟು ಕಜ್ಜಾಯನ ಮಾರೋದಕ್ಕಂತ ತಂದಿದ್ರೆ ಆ ಕಜ್ಜಾಯನೆಲ್ಲ ಕೇಳ್ದಿರನೇ ಎತ್ಕೊಂಡು ತಿಂತಾ ಇದ್ದಾನೆ. ಆ ಅಜ್ಜಿ ಕೂಡ ನಗ್ತಾ ಇದ್ದಾರೆ, ಇಲ್ಲಿರ್ತಕ್ಕಂತಹ ಜನರು ಕೂಡ ನಗ್ತಾ ಇದ್ದಾರೆ. ಮತ್ತು ಇವಾಗ ಈ ರೀತಿ ಯೋಚನೆ ಮಾಡಬೇಕಾದ್ರೆ ನಮ್ಮ ಈ ಒಂದು ಹೂ ಮಾರೋ ಅಂತ ಹುಡುಗ ಏನಿದ್ದ, ನಮ್ಮ ವಂದ್ಯದೇವನವ್ರ ಪಕ್ಕ ನಿಂತ್ಕೊಂಡಿದ್ನಲ್ಲ ಹೂ ಮಾರೋ ಹುಡುಗ, ಆ ಹೂ ಮಾರೋ ಹುಡುಗ ಹೇಳ್ತಾನೆ, ಅಣ್ಣ ನೀವು ಮೊದಲು ಕುದುರೆಯಿಂದ ಕೆಳಗಡೆ ಇಳಿರಿ, ನೀವು ಕುದುರೆ ಮೇಲೆ ಕೂತಿರೋದೇನಾದರೂ ಅಲ್ಲಿರ್ತಕ್ಕಂತಹ ವೇಳಕ್ಕರ ಪಡೆಯಲ್ಲಿ ಇರ್ತಕ್ಕಂತಹ ಯಾರಾದರೂ ಸೈನಿಕ ನೋಡಿದ್ರೆ ಖಂಡಿತ ನಿಮ್ಮ ಕುದುರೆಯನ್ನೇ ಎತ್ಕೊಂಡು ಹೋಗ್ಬಿಡ್ತಾನೆ, ಕುದುರೆ ಜೊತೆ ನಿಮ್ಮನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ದಯವಿಟ್ಟು ನೀವು ಕುದುರೆಯಿಂದ ಕೆಳಗಿಳಿದು ಸ್ವಲ್ಪ ಸೈಡಿಗೆ ನಿಂತ್ಕೊಳ್ಳಿ, ನಿಮ್ಮ ಕುದುರೆಯನ್ನು ಅವ್ರಿಗೆ ಕಾಣಿಸ್ದೇ ಇರೋ ರೀತಿ ಸೈಡಲ್ಲಿ ನಿಲ್ಲಿಸಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಯೋಚನೆ ಮಾಡಿ, ಹೌದೌದು ಇವ್ರು ಮಾಡ್ತಾ ಇರೋವಂಥ ತುಂಟತನಲ್ಲೆಲ್ಲ ನೋಡಿದ್ರೆ ನನ್ನ ಕುದುರೆಯನ್ನೇ ಎತ್ಕೊಂಡು ಹೋಗ್ಬಿಡ್ತಾರೆ, ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಅಂತ ಆ ಹುಡುಗ ಹೇಳ್ದಂಗೆ ಮಾಡ್ತಾರೆ ಸ್ನೇಹಿತರೆ ನಮ್ಮ ವಂದ್ಯದೇವನವರು. ನಂತರ ಇವರೆಲ್ಲ ಹೊರಟೋಗ್ತಾರೆ ಸ್ನೇಹಿತರೆ, ವೇಳಕ್ಕಾರ ಸೈನಿಕರೆಲ್ಲ ಹೊರಟೋಗ್ತಾರೆ, ವೇಳಕ್ಕಾರ ಪಡೆ ಸೈನಿಕರೆಲ್ಲ ಹೊರಟೋಗ್ತಾರೆ. ನಂತರ ಆ ಹೂ ಮಾರೋ ಹುಡುಗ ಅಲ್ಲಿ ಇದ್ದಕ್ಕಿದ್ದಂತೆ ಮಾಯ ಆಗೋಗಿರ್ತಾನೆ, ಅಂದರೆ ಅಲ್ಲಿ ಇರೋದಿಲ್ಲ. ನಮ್ಮ ವಂದ್ಯದೇವನವರು ಎಲ್ಲಪ್ಪ ಈ ಹೂ ಮಾರೋ ಹುಡುಗ ಇಲ್ಲಿ ಪಕ್ಕದಲ್ಲೇ ನಿಂತಿದ್ದ, ಈ ಹೂ ಮಾರೋ ಹುಡುಗ ನೋಡೋದಕ್ಕೆ ತುಂಬಾ ಒಳ್ಳೆಯವನಾಗಿ ಕಾಣಿಸ್ತಾ ಇದ್ದ, ಇವನ ಹತ್ರ ಏನಾದರೂ ಕೇಳಿದ್ರೆ ಉಳ್ಕೊಳ್ಳೋದಕ್ಕೆ ಎಲ್ಲಾದರೂ ಜಾಗ ಸಿಗುತ್ತಾ ಅಂತ ಕೇಳೋಣ ಅಂತಿದ್ದೆ, ನೋಡಿದ್ರೆ ಅವ್ನು ಬೇರೆ ಮಾಯ ಆಗ್ಬಿಟ್ಟಲ್ಲಪ್ಪ, ಅಷ್ಟು ಬೇಗ ಎಲ್ಲೋಗ್ಬಿಟ್ಟ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ವಂದ್ಯದೇವನವರು. ನಂತರ ನಮ್ಮ ವಂದ್ಯದೇವನವರು ಅಲ್ಲೇ ಇರ್ತಕ್ಕಂತಹ ಒಂದಷ್ಟು ಅಂಗಡಿಗಳನ್ನೆಲ್ಲ ವೀಕ್ಷಿಸ್ತಾ ಇರ್ತಾರೆ, ಅಲ್ಲೇ ಓಡಾಡ್ತಾ ಇರ್ತಾರೆ ಸ್ವಲ್ಪ ಹೊತ್ತು. ಎಲ್ಲ ಚೋಳ ಸಾಮ್ರಾಜ್ಯದ ಸುತ್ತಮುತ್ತ ಇರ್ತಕ್ಕಂತಹ ಒಂದು ಅಂದರೆ ಆ ಬಿಸ್ನೆಸ್ ಸ್ಟ್ರೀಟು, ಅಂದರೆ ಆ ಕಮರ್ಷಿಯಲ್ ಸ್ಟ್ರೀಟು ಹೇಗಿದೆ ಎಲ್ಲವನ್ನು ಕೂಡ ಹೊಸ್ತಲ್ವ ನಮ್ಮ ವಂದ್ಯದೇವನವ್ರಿಗೆ, ಎಲ್ಲವನ್ನು ಕೂಡ ವೀಕ್ಷಿಸ್ತಾ ಕುದುರೆಯನ್ನು ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಕಡೆ ನಡೆದುಕೊಂಡು ಹೋಗ್ತಾ ಇರ್ತಾರೆ ಎಲ್ಲವನ್ನ ವೀಕ್ಷಿಸ್ತಾ. ಸೊ ಹೀಗೆ ಹೋಗ್ಬೇಕಾದ್ರೆ ಎಲ್ಲಪ್ಪ ಈ ಹೂ ಮಾರೋ ಹುಡುಗ ಏನಾದರೂ ಸಿಕ್ಕಿದ್ರೆ ಕೇಳ್ಬೋದು, ಎಲ್ಲಾದರೂ ಉಳ್ಕೊಳ್ಳೋದಕ್ಕೆ ಜಾಗ ಇದೆಯಾ, ಸ್ಟೇ ಪ್ಲೇಸ್ ಎಲ್ಲಾದರೂ ಇದೆಯಾ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ದೂರದಲ್ಲಿ ಆ ಹೂ ಮಾರೋ ಹುಡುಗ ಖಾಲಿ ಬುಟ್ಟಿ ಇಟ್ಕೊಂಡು ನಿಂತಿರೋದು ಕಾಣಿಸುತ್ತೆ ನಮ್ಮ ವಂದ್ಯದೇವನವ್ರಿಗೆ. ಸೊ ಇಮಿಡಿಯೇಟ್ಲಿ ಅವ್ರಿಗೆ ಖುಷಿ ಆಗುತ್ತೆ, ಹಬ್ಬ ನೆನೆದವರ ಮನದಲ್ಲಿ ಅಂತ ಹೇಳಿ ನಮ್ಮ ವಂದ್ಯದೇವನವರು ಆ ಹೂ ಮಾರೋ ಹುಡುಗನ ಹತ್ರ ಹೋಗಿ, ಏನಪ್ಪ ನೀನು ಇದ್ದಕ್ಕಿದ್ದಂತೆ ಮಾಯ ಆಗ್ಬಿಟ್ಟಲ್ಲ, ಎಲ್ಲಿ ಹೋದೆ ನೀನು, ಏನು ಬುಟ್ಟಿಲಿ ಹೂವೇ ಕಾಣಿಸ್ತಾ ಇಲ್ಲ, ಅಷ್ಟು ಬೇಗ ಹೂವನ್ನೆಲ್ಲ ಮಾರ್ಬಿಟ್ಟ, ಈಗ ತಾನೇ ತುಂಬ ಇತ್ತಲ್ಲೋ ಅಷ್ಟು ಬೇಗ ಮಾರ್ಬಿಟ್ಟ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಹೂ ಮಾರೋ ಹುಡುಗ, ಇಲ್ಲ ನಾನು ಹೂವನ್ನು ಮಾರೋದಕ್ಕೋಸ್ಕರ ತಂದಿರಲಿಲ್ಲ, ಇಲ್ಲೇ ಪಕ್ಕದಲ್ಲಿ ತಳಿಕುಳತ್ತಾರ್ ದೇವಸ್ಥಾನ ಅಂತ ಇದೆ, ಶಿವನ ದೇವಸ್ಥಾನ, ಸಣ್ಣ ದೇವಸ್ಥಾನ ಅದು, ಆ ದೇವಸ್ಥಾನಕ್ಕೆ ನಾನು ಡೈಲಿ ನಮ್ಮ ತೋಟದಲ್ಲಿ ಹೂವನ್ನು ಬೆಳೆದು ಆ ಹೂಗಳನ್ನೆಲ್ಲ ನಮ್ಮಮ್ಮ ಕಟ್ಕೊಡ್ತಾರೆ, ಆ ಹೂವನ್ನು ಈ ದೇವಸ್ಥಾನಕ್ಕೆ ಅರ್ಪಿಸ್ತಾ ಇದ್ದೀನಿ. ಅಂದರೆ ಒಂದು ರೀತಿ ಭಕ್ತಿಯಿಂದ ಮಾಡುವಂಥ ಕೆಲಸ ಇದು ದುಡ್ಡುಗಾಗಿ ಮಾಡುವಂಥ ಕೆಲಸ ಅಲ್ಲ. ಮತ್ತು ಇದೇ ನಮ್ಮ ಜೀವನ, ರಾಜಮನೆತನದಿಂದ ನಮಗೆ ಅಂದರೆ ಅವರಿಂದನೇ ನನಗೆ ಸೌಲಭ್ಯಗಳನ್ನೆಲ್ಲ ಕೊಟ್ಟಿದ್ದಾರೆ, ರಾಜಮನೆತನದವರೇ ಅಂದರೆ ಸುಂದರ ಚೋಳ ಅವ್ರ ಕಡೆಯಿಂದನೇ ನನಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೇ ನಮ್ಮ ಕೆಲಸ, ಹೂಗಳನ್ನು ಕಟ್ಟಿ ಆ ಹೂಗಳನ್ನು ದೇವಸ್ಥಾನಕ್ಕೆ ಅರ್ಪಿಸೋದು. ಇದಕ್ಕಂತ ನಮಗೆ ಉಳ್ಕೊಳ್ಳೋದಕ್ಕೆ ಒಂದು ಮನೆ ಮತ್ತು ಸುತ್ತ ಒಂದು ಗಾರ್ಡನ್ನ ಕೊಟ್ಟು ನಮಗೆ ಅವರೇ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ರಾಜಮನೆತನದವರೇ ಅಂತ ಹೇಳ್ತೇನೆ. ಇದನ್ನು ಕೇಳಿ ನಮ್ಮ ವಂದ್ಯದೇವನವರು, ಓ ಹೌದಾ, ಇಲ್ಲೇ ಪಕ್ಕದಲ್ಲೇ ತಳಿಕುಳತ್ತಾರ್ ದೇವಸ್ಥಾನ ಇರೋದು, ಶಿವನ ದೇವಸ್ಥಾನ, ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಆ ಹೂ ಮಾರೋ ಹುಡುಗ, ಹೌದಣ್ಣ ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ದೇವಸ್ಥಾನ, ನೀವು ಕೂಡ ಒಮ್ಮೆ ಹೋಗಿ ವಿಸಿಟ್ ಮಾಡ್ಬೋದಲ್ಲ, ಹೇಗಿದ್ರು ಬಂದಿದ್ದೀರಾ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಹಾಂ ವಿಸಿಟ್ ಮಾಡ್ತೀನಿ, ಸರಿ ಈಗ ನನಗೆ ಒಂದೇ ಒಂದು ಹೆಲ್ಪ್ ಆಗಬೇಕಾಗಿತ್ತಲ್ಲ ನಿನ್ನಿಂದ, ಏನಣ್ಣ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಏನಿಲ್ಲ, ನನಗೆ ಯಾವುದೋ ಮುಖ್ಯವಾದಂಥ ಕೆಲಸದ ಮೇಲೆ ಬಂದಿದ್ದೆ, ಇವತ್ತು ರಾತ್ರಿ ಕೆಲಸ ಆಗೋದಿಲ್ಲ ಅಂತ ಗೊತ್ತಾಯಿತು, ಸೊ ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಕೆಲಸವನ್ನು ಪ್ರಾರಂಭ ಮಾಡಬೇಕು, ಸೊ ಹಾಗಾಗಿ ಇವತ್ತು ರಾತ್ರಿ ನನಗೆ ಉಳ್ಕೊಳ್ಳೋದಕ್ಕೆ ಇಲ್ಲೆಲ್ಲಾದರೂ ಸ್ಟೇ ಪ್ಲೇಸ್ ಸಿಗುತ್ತಾ, ಸ್ಟೇ ಪ್ಲೇಸ್ ಇದೆಯಾ, ನಿನಗೇನಾದರೂ ಗೊತ್ತಾ ಅದ್ರ ಬಗ್ಗೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ಆ ಹೂ ಮಾರೋ ಹುಡುಗ, ಅಣ್ಣ ಇಲ್ಲಿ ಎಷ್ಟೊಂದು ಸ್ಟೇ ಪ್ಲೇಸಸ್ ಇದೆ, ಎಷ್ಟೊಂದು ಮಂಟಪಗಳಿದೆ, ಆದರೆ ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾನೊಂದು ಐಡಿಯಾ ಹೇಳ್ತೀನಿ, ಏನು ಗೊತ್ತಾ, ಇಲ್ಲೇ ಸಮೀಪದಲ್ಲೇ ನನ್ನ ಮನೆ ಇರೋದು, ನನ್ನ ಮನೆಯಲ್ಲಿ ನಾನು ಮತ್ತು ನನ್ನ ತಾಯಿ ಮಾತ್ರ ಇರೋದು, ಸೊ ಹಾಗಾಗಿ ನೀವು ನನ್ನ ಮನೆಯಲ್ಲೇ ಈ ರಾತ್ರಿ ಯಾತಕ್ಕೋಸ್ಕರ ಉಳ್ಕೋಬಾರ್ದು ಅಂತ ಕೇಳ್ತಾನೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಓ ಎಸ್ ಅದಕ್ಕೇನಂತೆ, ನೀನು ಹೇಳ್ದಾಗೆ ಆಗಲಿ, ಇನ್ನೂ ನನಗೆ ಒಳ್ಳೆಯದೇ ಆಯಿತು, ಸರಿ ಹಾಗಿದ್ರೆ ನಡಿ ನಿಮ್ಮನೆಗೆ ನಾನು ಬರ್ತೀನಿ ಅಂತ ಹೇಳಿ ನಮ್ಮ ವಂದ್ಯದೇವನವರು ಆ ಹೂ ಮಾರೋ ಹುಡುಗನ ಜೊತೆ ಹೋಗೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಹೀಗೆ ಹೋಗಬೇಕಾದ್ರೆ ಅವರಿಬ್ಬರು ಕೂಡ ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲು ನಮ್ಮ ವಂದ್ಯದೇವನವರೇ ಆ ಹೂ ಮಾರೋ ಹುಡುಗನನ್ನು ಉದ್ದೇಶಿಸಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಏನಪ್ಪ ನಿನ್ನ ಹೆಸರೇನು, ನಿನ್ನ ಹೆಸರನ್ನು ನಾನು ತಿಳ್ಕೊಂಡೇ ಇಲ್ವಲ್ಲ, ನಿನ್ನ ಹೆಸರೇನು ಅಂತ ಕೇಳ್ತಾರೆ. ಅದಕ್ಕೆ ಆ ಹೂ ಮಾರೋ ಹುಡುಗ, ನನ್ನ ಹೆಸರು ಸೇಂದನ್ ಅಮುದನ್ ಅಂತ.
ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಆಹಾ ಸೇಂದನ್ ಅಮುದನ್ ಎಂತಹ ಅದ್ಭುತವಾದಂತಹ ತಮಿಳು ಹೆಸರು, ಕೇಳೋದಕ್ಕೆ ಎಷ್ಟು ಸೊಗಸಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ಸೇಂದನ್ ಅಮುದನ್ ಅವ್ರನ್ನ ಉದ್ದೇಶಿಸಿ, ಅಮುದ ನೀನು ನೋಡೋದಕ್ಕೆ ತುಂಬ ಒಳ್ಳೆಯವನಾಗಿ ಕಾಣ್ತೀಯ, ಮತ್ತು ನೀನು ತೀವ್ರವಾದಂಥ ಶಿವಭಕ್ತ ಅಂತ ಕಾಣಿಸುತ್ತೆ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ಸೇಂದನ್ ಅಮುದನ್ ಅವರು, ಹೌದಣ್ಣ, ನಾನು ಸಣ್ಣ ವಯಸ್ಸಿಂದನೂ ತೀವ್ರವಾದಂಥ ಶಿವಭಕ್ತ, ಯಾವಾಗಲೂ ಕೂಡ ನಮ್ಮ ಜೀವನನೇ ಶಿವನ ಅಂದರೆ ಈ ರೀತಿ ಶಿವನ ದೇವಸ್ಥಾನಕ್ಕೆ ಹೂಗಳನ್ನು ಬೆಳೆಸಿ ಹೂಗಳನ್ನು ಕಟ್ಕೊಡ್ತಾರೆ ನಮ್ಮ ಅಮ್ಮ. ನಾನು ಆ ಹೂಗಳನ್ನು ತೊಗೊಂಡೋಗಿ ಶಿವನ ದೇವಸ್ಥಾನಕ್ಕೆ ಅರ್ಪಿಸೋದೇ ನನ್ನ ಕೆಲಸ ಆಗಿದೆ. ನನ್ನ ಜೀವನನೇ ಇದು, ಅಂದರೆ ನಮ್ಮ ಜೀವನನೇ ಇದು, ನಮಗೆ ರಾಜಮನೆತನದಿಂದನೇ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು, ಓ ಹೌದಾ, ಸೂಪರ್ ಸೂಪರ್, ನಿನ್ನಂತಹ ಒಳ್ಳೆ ಮಗನನ್ನು ಹೆತ್ತಂತಹ ಆ ತಾಯಿಯನ್ನು ನಾನು ನೋಡಲೇಬೇಕು ಇವತ್ತು. ಅದು ನನಗೆ ಅಂದರೆ ಅದು ತುಂಬ ಸಂತೋಷ ತರುವಂಥ ವಿಷಯ ನನಗೆ. ಯಾಕಂತಂದರೆ ನಿನ್ನಂಥ ಒಳ್ಳೆ ಮಗನನ್ನು ಹೆತ್ತಂತಹ ಆ ತಾಯಿಯ ಮುಖವನ್ನು ನಾನು ದರ್ಶನ ಪಡೆಯೋದೇ ನನ್ನ ಭಾಗ್ಯ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸೇಂದನ್ ಅಮುದನ್ ಅವರು, ಹೌದೌದು, ನನ್ನ ತಾಯಿ ತುಂಬಾ ಪುಣ್ಯವಂತೆ, ಆದರೆ ನನ್ನ ತಾಯಿಗೆ ಅದೃಷ್ಟ ಇಲ್ಲ ಬಿಡಿಯೋಣ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು, ಯಾಕಪ್ಪ ಇದ್ದಕ್ಕಿದ್ದಂತೆ ಈ ರೀತಿ ಹೇಳ್ತಾ ಇದೆಯಾ, ಈ ರೀತಿ ನೆಗೆಟಿವ್ ಆಗಿ ಹೇಳ್ತಾ ಇದೆಯಾ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ಸೇಂದನ್ ಅಮುದನ್ ಅವರು, ಮತ್ತಿನ್ನೇನಣ್ಣ, ನನ್ನ ತಾಯಿಗೆ ಮಾತು ಬರೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ, ಎರಡನ್ನೂ ಆ ದೇವರು ಕಿತ್ಕೊಂಡಿದ್ದಾನೆ ಗೊತ್ತಾ ಅಂತ ಹೇಳ್ತಾರೆ ಸ್ನೇಹಿತರೆ ಬೇಜಾರಿಂದ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ ಆಗುತ್ತೆ ಒಂದು ಕಡೆ, ಮತ್ತು ಇನ್ನೊಂದು ಕಡೆ ಯಾತಕ್ಕೋಸ್ಕರ ಈ ದೇವರು ಈ ರೀತಿ ಎಲ್ಲ ಮಾಡ್ತಾರೆ, ಅಂದರೆ ಈ ದೇವ್ರು ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾನೆ, ಈ ದೇವ್ರಿಗೊಂಚೂರು ಕನಿಕರಣೆನೇ ಇಲ್ಲ, ಒಳ್ಳೆ ವ್ಯಕ್ತಿಗಳಿಗೆ ಯಾತಕ್ಕೋಸ್ಕರ ಈ ರೀತಿ ಕಷ್ಟಗಳನ್ನು ಕೊಡ್ತಾನೆ ಅಂತ ಅವ್ರಿಗವರೇ ಬೈಕೋತಾ ಇರ್ತಾರೆ ಸ್ನೇಹಿತರೆ. ಅಂದರೆ ಅವರು ದೇವ್ರ ಬಗ್ಗೆ ಒಂದು ರೀತಿ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ, ಅಂದರೆ ಒಂದು ರೀತಿ ಕೋಪದಲ್ಲಿ. ಸೊ ನಂತರ ನಮ್ಮ ವಂದ್ಯದೇವನವರು, ಹೋಗ್ಲಿ ಬಿಡಪ್ಪ ತಮ್ಮ, ಯಾಕೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಸ್ನೇಹಿತರೆ ನಮ್ಮ ವಂದ್ಯದೇವನವರು. ನಂತರ ನಮ್ಮ ಸೇಂದನ್ ಅಮುದನ್ ಅವರು ವಂದ್ಯದೇವನವ್ರನ್ನ ಉದ್ದೇಶಿಸಿ, ಅಣ್ಣ, ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ಕುಟುಂಬಕ್ಕೆ ಒಂದು ಶಾಪ ಅಂತ ಹೇಳ್ಬೋದು. ನಮ್ಮ ಕುಟುಂಬದಲ್ಲಿ ಯಾರೇ ಹುಟ್ಟಿದ್ರೂ ಹೀಗೇನೆ, ಒಂದು ಮಾತು ಬರೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ, ಅದೇ ರೀತಿ ಹುಟ್ಬಿಡ್ತಾರೆ. ಅಂದರೆ ಅವ್ರು ಹುಟ್ಟಿದಾಗ್ಲೇ ಮಾತು ಬರೋದಿಲ್ಲ, ಕಿವಿನೂ ಕೇಳಿಸ್ತಾ ಇರೋ ರೀತಿಲಿ ಹುಟ್ಬಿಡ್ತಾರೆ. ಇಲ್ಲಾಂದರೆ ಹುಟ್ಟಿದಾಗ್ಲೇ ಒಳ್ಳೆ ಕಂಠವನ್ನು ಸಂಪಾದನೆ ಮಾಡ್ಕೊಂಡು ಬಂದಿರ್ತಾರೆ. ಅಂದರೆ ಒಳ್ಳೆ ಕಂಠವನ್ನು ಸಂಪಾದನೆ ಮಾಡ್ಕೊಂಡು ಬಂದಿರ್ತಾರೆ. ಅಂದರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನನ್ನ ಮಾವನ ಮಗಳು ಪೂಂಗುಳಲಿ, ಅವಳು ಈಗ ಕೋಡಿಕ್ಕರೈ ಅನ್ನೋ ಒಂದು ಸಮುದ್ರದ ತೀರದಲ್ಲಿರ್ತಕ್ಕಂತಹ ಒಂದು ಊರು ಇದು. ಈ ಕೋಡಿಕ್ಕರೈನಲ್ಲಿ ನನ್ನ ಮಾವನ ಮಗಳು ಪೂಂಗುಳಲಿ ಇದ್ದಾಳಲ್ಲ, ಅವಳನ್ನ ನಾನು ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಅವಳಿಗೆ ಎಂತಹ ಕಂಠ ಕೊಟ್ಟಿದ್ದಾನೆ ಅಂದರೆ ದೇವರು ನನ್ನ ಮಾವನ ಮಗಳು ಪೂಂಗುಳಲಿಗೆ ಅಂತಹ ಕಂಠ. ಅವಳು ಹಾಡೋದಕ್ಕೆ ಶುರು ಮಾಡಿದ್ರೆ ಸಮುದ್ರದ ಅಲೆಗಳು ಕೂಡ, ಅಂದರೆ ಸಮುದ್ರದ ಅಲೆಗಳು ಅಬ್ಬರಿಸಿ ಬರೋದನ್ನು ಅದು ನಿಲ್ಲಿಸಿ ಒಂದು ನಿಮಿಷ ನನ್ನ ಪೂಂಗುಳಲಿ ಹಾಡನ್ನು ಕೇಳೋದಕ್ಕೆ ಶಾಂತವಾಗಿಬಿಡುತ್ತೆ. ಮತ್ತು ಎಲ್ಲ ಗಿಡ ಮರಗಳು, ಅಂದರೆ ಪಕ್ಷಿಗಳು, ಪ್ರಕೃತಿನೇ ಒಂದು ನಿಮಿಷ ಅಂದರೆ ಒಂದು ರೀತಿ ಸೈಲೆಂಟಾಗಿ ನನ್ನ ಪೂಂಗುಳಲಿ ಹಾಡೋದನ್ನು ಕೇಳೋದಕ್ಕೆ ಶುರು ಮಾಡುತ್ತೆ. ಅಂತಹ ಕಂಠ ನನ್ನ ಮಾವನ ಮಗಳು ಪೂಂಗುಳಲಿ. ಸೊ ಅದು ಅಂದರೆ ಅವಳನ್ನು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಒಂದು ಹುಟ್ಟಿದ್ರೆ ಮಾತು ಬರೋದಿಲ್ಲ, ಕಿವಿನೂ ಕೇಳಿಸೋದಿಲ್ಲ, ಆ ರೀತಿ ಹುಟ್ಬಿಡ್ತಾರೆ ನಮ್ಮ ಕುಟುಂಬದಲ್ಲಿ. ಇಲ್ಲಾಂದರೆ ಒಳ್ಳೆ ಕಂಠವನ್ನು ಸಂಪಾದನೆ ಮಾಡ್ಕೊಂಡು ಬಂದಿರ್ತಾರೆ, ಆ ರೀತಿ ಹುಟ್ಟಿದ್ರೆ ಈ ರೀತಿ ಎರಡು ಟೈಪ್ನಲ್ಲಿ ಹುಟ್ಟುತ್ತಾರೆ ನನ್ನ ಕುಟುಂಬದಲ್ಲಿ ಯಾರೇ ಹುಟ್ಟಿದ್ರು ಅಂತ ಹೇಳ್ತಾರೆ ಸ್ನೇಹಿತರೆ. ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಇದನ್ನು ನಾನು ಹೇಳಿರೋದನ್ನು ನೋಟ್ ಮಾಡ್ಕೊಳ್ಳಿ, ನಿಮಗೆ ಮುಂದೆ ಗೊತ್ತಾಗುತ್ತೆ ಕತೆ ಹೇಳ್ತಾ. ಸೊ ಈಗ ಕಥೆಯನ್ನು ಮುಂದುವರ್ಸೋಣ. ನಮ್ಮ ವಂದ್ಯದೇವನವರು ಇದನ್ನು ಕೇಳಿಸ್ಕೊಂಡು, ಓಹೋ ನಿನ್ನ ಮಾವನ ಮಗಳು ಬೇರೆ ಇದ್ದಾಳಾ, ಓಹೋ ನಿನ್ನ ಮಾವನ ಮಗಳ ಬಗ್ಗೆ ಇಷ್ಟೊಂದು ಹೊಗಳಿಕೆಯ ಮಾತುಗಳನ್ನು ಆಡ್ತಾ ಇದೆಯಾ, ಅಂದರೆ ಏನೋ ವಿಷಯ ಇದೆ, ನೀನು ಅವಳನ್ನೇ ಮದುವೆ ಆಗೋ ರೀತಿಯಲ್ಲಿ ಏನೋ ಕಾಣಿಸ್ತಾ ಇದೆಯಲ್ಲ ನನಗೆ, ನೀನು ಅವಳನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಸೇಂದನ್ ಅಮುದನ್ ಅವರು ಒಂದು ರೀತಿ ನಾಚಿಕೆಯಿಂದ, ಹೌದಣ್ಣ, ನನಗೂ ಅವಳ ಬಗ್ಗೆ ಅಂದರೆ ನನಗೆ ಒಂದು ರೀತಿ ಆಕರ್ಷಣೆ ಇದೆ, ನಾನು ಕೂಡ ಅವಳ ಜೊತೆನೇ ಸಂಸಾರ ಮಾಡಬೇಕು ಅಂತ ನನಗೂ ಕೂಡ ಆಕರ್ಷಣೆ ಇದೆ, ಅಂದರೆ ಅವಳ ಜೊತೆ ಸಂಸಾರ ಮಾಡಬೇಕು, ಅವಳ ಜೊತೆನೇ ನಾನು ಮದುವೆ ಆಗಬೇಕು ಅಂತಲೂ ಆಸೆ ಇದೆ. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಅವಳ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ, ಏನೋ ಗೊತ್ತಿಲ್ಲ, ಇದೆಲ್ಲೂ ಹೋಗಿ ನಿಂತ್ಕೊಳ್ಳುತ್ತೆ ನನಗೆ ಗೊತ್ತಿಲ್ಲ ಅಂತ ಒಂದು ರೀತಿ ಅಸ್ಪಷ್ಟವಾಗಿ ಹೇಳ್ತಾರೆ ನಮ್ಮ ಸೇಂದನ್ ಅಮುದನ್ ಅವರು. ನಂತರ ನಮ್ಮ ಸೇಂದನ್ ಅಮುದನ್ ಅವರು ಮತ್ತು ವಂದ್ಯದೇವನವರು ಸೇಂದನ್ ಅಮುದನ್ ಅವರ ಮನೆಗೆ ಬಂದ್ಬಿಡ್ತಾರೆ ಸ್ನೇಹಿತರೆ. ಮನೆ ಬಂದಿದ್ದ ತಕ್ಷಣ ಮನೆ ಸುತ್ತಮುತ್ತ ಫುಲ್ಲು ಪಾರ್ಕು, ಅಂದರೆ ಒಂದು ರೀತಿ ಗಾರ್ಡನ್ ಅಂತ ಹೇಳ್ಬೋದು ಸ್ನೇಹಿತರೆ, ಉದ್ಯಾನವನ. ಆ ಉದ್ಯಾನವನದಲ್ಲಿ ಎಷ್ಟೋ ಹೂಗಳು, ಅಂದರೆ ವಿಧವಾದಂಥ ಹೂಗಳನ್ನು ಬೆಳೆಸಿರ್ತಾರೆ. ಆ ಒಂದು ವಾಸನೆ, ಆ ಹೂವಿನ ವಾಸನೆ ಎಂತಹ ವಾಸನೆ ಅಂದರೆ ಸುಗಂಧ ಅಂತ ಹೇಳ್ಬೋದು. ಆ ವಾಸನೆಯನ್ನು ಸವಿದಂತಹ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಒಂದು
ರೀತಿ ಮೈ ಮರ್ತೋಗ್ತಾರೆ ಸ್ನೇಹಿತರೆ. ಅಂದರೆ ಇದು ಸಿಟಿಯಿಂದ ಸ್ವಲ್ಪ ದೂರದಲ್ಲಿರೋದು ಸ್ನೇಹಿತರೆ. ಇವರ ಮನೆ ಸೇಂದನ ಮುದನವರ ಮನೆ ಸಿಟಿಯಿಂದ ಸ್ವಲ್ಪ ದೂರದಲ್ಲಿರುತ್ತೆ. ಅಂದರೆ ತಂಜಾವೂರು ಪ್ಯಾಲೇಸ್ನ ಸುತ್ತಮುತ್ತ ಸಿಟಿ ಇದೆ ಅಂತ ನಾನು ಹೇಳಿದ್ನಲ್ಲ, ಅಲ್ಲಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ಇವ್ರ ಮನೆ ಸ್ನೇಹಿತರೆ. ದೂರದಲ್ಲಿರೋದು ಇವ್ರ ಮನೆ, ಸೇಂದನ ಮುದನವರ ಮನೆ. ಸೊ ಹಾಗಾಗಿ ಇವರ ಮನೆ ಸುತ್ತಮುತ್ತ ಒಂದು ರೀತಿ ಶಾಂತವಾದಂತಹ ವಾತಾವರಣ ಇರುತ್ತೆ. ಮತ್ತು ಇವರ ಮನೆ ಸುತ್ತಮುತ್ತ ಫುಲ್ ಗಾರ್ಡನ್, ಉದ್ಯಾನವನ, ಆ ಹೂವಿನ ವಾಸನೆ ಇವೆಲ್ಲ ನಮ್ಮ ವಂದ್ಯದೇವನವರಿಗೆ ತುಂಬಾ ಒಂದು ರೀತಿ ಒಳ್ಳೆ ಹೊಸ ಅನುಭವ ಕೊಡುತ್ತೆ. ಸೊ ಇದೆಲ್ಲ ನೋಡಿ ತುಂಬಾ ಪಾಸಿಟಿವ್ ಆಗಿರ್ತಾರೆ ನಮ್ಮ ವಂದ್ಯದೇವನವರು. ನಂತರ ನಮ್ಮ ವಂದ್ಯದೇವನವ್ರ ಹತ್ರ ಇದ್ದಂತಹ ಆ ಕುದುರೆಯನ್ನು ಸೈಡಲ್ಲಿ ಮರಕ್ಕೆ ಕಟ್ಟಿ ನಮ್ಮ ಸೇಂದನ ಮುದನವರು ಅದಕ್ಕೆ ಒಂದಷ್ಟು ಹುಲ್ಲುಗಳನ್ನು ಕೊಟ್ಟು, ಅಂದರೆ ಆಹಾರವನ್ನು ಕೊಟ್ಟು, ನಂತರ ನಮ್ಮ ಸೇಂದನ ಮುದನವರು ವಂದ್ಯದೇವನವ್ರನ್ನ ಅವರ ತಾಯಿಗೆ, ಅಂದರೆ ಸೇಂದನ ಮುದನವರು ಅವರ ತಾಯಿಗೆ ವಂದ್ಯದೇವನವ್ರನ್ನ ಪರಿಚಯ ಮಾಡಿಕೊಡ್ತಾರೆ ಸ್ನೇಹಿತರೆ. ಅಂದರೆ ಅವರೊಂದು ರೀತಿ ಮಾತಾಡದೇ ಇರೋರು ಮಾತಾಡ್ತಾರಲ್ಲ ಭಾಷೆ, ಆ ಭಾಷೆಯನ್ನೇ ಉಪಯೋಗಿಸಿ ನಮ್ಮ ಸೇಂದನ ಮುದನವರು ಹೇಳ್ತಾರೆ, ಈ ರೀತಿ ಇವನು ಈ ರೀತಿ ಬಂದಿದ್ದಾನೆ, ಉಳ್ಕೋತಾನೆ, ಈ ರಾತ್ರಿ ಇಲ್ಲೇ ಉಳ್ಕೋಬೇಕು ಅಂತ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ಸೇಂದನ ಮುದನವರ ತಾಯಿ ಕೂಡ ತುಂಬಾ ಸಂತೋಷ ಪಡ್ತಾರೆ. ಅವರು ಕೂಡ ಬರಮಾಡ್ಕೋತಾರೆ. ನಂತರ ನಮ್ಮ ವಂದ್ಯದೇವನವ್ರಿಗೂ ಕೂಡ ತುಂಬಾ ಹಸಿವಾಗಿರುತ್ತೆ ಸ್ನೇಹಿತರೆ. ಪ್ರಯಾಣ ತುಂಬಾ, ಅಂದರೆ ಈ 3 ದಿನದಿಂದ ಕುದುರೆ ಮೇಲೆ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿರುತ್ತಲ್ವಾ. ಸೊ ಹಾಗಾಗಿ ಎಲ್ಲಿಲ್ಲದ ಹಸಿವು. ಸೊ ಹಾಗಾಗಿ ಸೇಂದನ ಮುದನವ್ರ ಮನೆಯಲ್ಲಿ ಹಾಕಿದಂತಹ ಆ ಊಟವನ್ನು ಎಂತಹ ಪರಿ ತಿಂತಾರೆ ಅಂದರೆ, ಎಷ್ಟು ಬ್ಯಾಟಿಂಗ್ ಮಾಡ್ತಾರೆ ಅಂದರೆ ಅಷ್ಟು ಬ್ಯಾಟಿಂಗ್ ಮಾಡ್ತಾರೆ ಸ್ನೇಹಿತರೆ. ನಂತರ ಊಟವನ್ನು ಬ್ಯಾಟಿಂಗ್ ಮಾಡಿ ನಮ್ಮ ವಂದ್ಯದೇವನವರು ನಿದ್ದೆ ಮಾಡೋದಕ್ಕೆ ಅಲ್ಲೇ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ಊಟ ಮಾಡಿ ನಿದ್ದೆ ಮಾಡಬೇಕಾದ್ರೇ, ಇನ್ನೂ ನಿದ್ದೆ ಮಾಡಿರಲ್ಲ, ನಿದ್ದೆ ಮಾಡಬೇಕಾದ್ರೇ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಸೇಂದನ ಮುದನವ್ರ ಹತ್ರ ನಮ್ಮ ವಂದ್ಯದೇವನವರು ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ. ಯಾವುದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ, ಏನಪ್ಪ ಈಗ ತಂಜಾವೂರು ಪ್ಯಾಲೇಸ್ನಲ್ಲಿ ಯಾವ ಅಧಿಕಾರಿಗಳೆಲ್ಲ ಇದ್ದಾರೆ, ಯಾರ್ಯಾರೆಲ್ಲ ಇಲ್ಲಿ ಉಳ್ಕೊಂಡಿದ್ದಾರೆ, ಯಾರ್ಯಾರೆಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಸೇಂದನ ಮುದನವರು ದೊಡ್ಡ ಲಿಸ್ಟ್ ಕೊಡ್ತಾರೆ. ಅಂದರೆ ಪೆರಿಯ ಪಳುವೇಟರ ಇರೋರು ಇಲ್ಲೇ ಇರೋದು, ಚಿನ್ನ ಪಳುವೇಟರ ಇರೋರು ಇಲ್ಲೇ ಇರೋದು, ನಂದಿನಿ ದೇವಿಯವರು, ಸುಂದರ ಚೋಳ, ರಾಜ ಇಲ್ಲೇ ಇರ್ತಾರೆ. ಮತ್ತು ಹೀಗೆ ಹಲವಾರು, ಮಧುರಾಂತಕ ಚೋಳ ಅವರು ಕೂಡ ಇಲ್ಲೇ ಇರೋದು. ಹೀಗೆ ಎಲ್ಲವನ್ನೂ ತಿಳ್ಕೊತಾರೆ ನಮ್ಮ ವಂದ್ಯದೇವನವರು. ನಂತರ ಹೀಗೆ ಎಲ್ಲವನ್ನು ತಿಳ್ಕೊಂಡು ನಮ್ಮ ವಂದ್ಯದೇವನವರು ಕೂಡ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಂತರ ನಮ್ಮ ಸೇಂದನ ಮುದನವರು ಕೂಡ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಂತರ ಇವ್ರು ನಿದ್ದೆ ಮಾಡೋದಕ್ಕೆ ಶುರು ಮಾಡಿ, ನಿದ್ದೆ ಆದ ನಂತರ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದ ನಂತರ ನಮ್ಮ ವಂದ್ಯದೇವನವರು ಇನ್ನೂ ಎಚ್ಚರ, ಅಂದರೆ ಅವ್ರಿಗಿನ್ನ ಎಚ್ಚರ ಆಗಿರೋದಿಲ್ಲ. ಯಾಕಂತಂದರೆ ಪ್ರಯಾಣದ ಸುಸ್ತು ಆ ಮಟ್ಟಕ್ಕಿರುತ್ತೆ. ಸೊ ಹಾಗಾಗಿ ನಿದ್ದೆ ಮಾಡ್ತಾನೆ ಇರ್ತಾರೆ. ಬೆಳಿಗ್ಗೆ ಆದರೂ ಕೂಡ ಒಂದು ಬೆಳಿಗ್ಗೆ 6:30 ಆದರೂ ಕೂಡ ನಿದ್ದೆ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ಆದರೆ ಆಗಿನ ಕಾಲಘಟ್ಟದಲ್ಲೆಲ್ಲ ಬೇಗನೆ ಎದ್ದು ಎಲ್ಲವನ್ನು, ಅಂದರೆ ಎಲ್ಲ ಕೆಲಸವನ್ನು ಶುರು ಮಾಡಿರ್ತಾ ಇದ್ರು. ಆಗಿನ ಕಾಲಘಟ್ಟದಲ್ಲಿ ಜೀವನ ಮಾಡ್ತಾ ಇದ್ದಂತಹ ಜನರು, ಅಂದರೆ ಈಗ ಹಳ್ಳಿಗಳಲ್ಲಿ ನೀವು ನೋಡ್ಬೋದು ಬೆಳಿಗ್ಗೆ ಬೇಗ ಎದ್ಬಿಡ್ತಾ ಇದ್ರು. ಸೊ ಎದೋಳೋದನ್ನ ನೀವು ನೋಡ್ಬೋದು ಸ್ನೇಹಿತರೆ. ಅದೇ ರೀತಿ ಆಗಿನ ಕಾಲಘಟ್ಟದಲ್ಲೂ ಬೆಳಿಗ್ಗೆ ಬೇಗ ಎದೊಳ್ತಾ ಇದ್ರು ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ಸೇಂದನ ಮುದನವರು ಕೂಡ ಬೇಗ ಎದ್ದು ಅಲ್ಲೇ, ಅಂದರೆ ಮನೆಯ ಮುಂದೆ ಇರ್ತಕ್ಕಂತಹ ಉದ್ಯಾನವನದಲ್ಲಿ ಇರ್ತಕ್ಕಂತಹ ಆ ಹೂಗಳನ್ನು ಅಂದರೆ ಯಾವ ಹೂಗಳು ಇವತ್ತು ಬೇಕು, ಅಂದರೆ ಇವತ್ತು ಯಾವ ಹೂಗಳನ್ನು ಅಮ್ಮನಿಗೆ ಕೊಟ್ಟರೆ ಅವಳು ಕಟ್ಕೊಡ್ತಾಳೆ ಅಂತ ಯೋಚನೆ ಮಾಡಿ ಆ ಹೂಗಳನ್ನೆಲ್ಲ ಕಿತ್ಕೊಂಡು ಅಮ್ಮನಿಗೆ ಕೊಡಬೇಕು ಅಂತ ಹೇಳಿ ಆ ಹೂಗಳನ್ನು ಕಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಸೊ ಹೀಗೆ ಹೂಗಳನ್ನು ಕಿತ್ತಬೇಕಾದ್ರೆ ಅವರು ಶಿವನ ಒಂದಷ್ಟು ಭಕ್ತಿಗೀತೆಗಳನ್ನು ಹಾಡೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ. ಶಿವನ ಕುರಿತು ಒಂದಷ್ಟು ಭಕ್ತಿಗೀತೆಗಳನ್ನು ಹಾಡಿಕೊಂಡು ಆ ಹೂಗಳನ್ನು ಕಿತ್ತಾ ಇರ್ತಾರೆ ಸ್ನೇಹಿತರೆ. ಹೂಗಳನ್ನು ಕಿತ್ತಬೇಕಾದ್ರೆ ಈ ರೀತಿ ಅಂದರೆ ಶಿವನ ಭಕ್ತಿಗೀತೆಗಳನ್ನು ಹಾಡಬೇಕಾದ್ರೆ ಆ ಶಿವನ ಭಕ್ತಿಗೀತೆಗಳು ನಮ್ಮ ವಂದ್ಯದೇವನವರು ಮಲ್ಕೊಂಡಿರ್ತಾರಲ್ಲ ಅವರ ಕಿವಿಗೆ ಬಂದು ಬೀಳುತ್ತೆ ಸ್ನೇಹಿತರೆ. ಯಾವಾಗ ನಮ್ಮ ವಂದ್ಯದೇವನವ್ರ ಕಿವಿಗೆ ಈ ರೀತಿ ಅಂದರೆ ಶಿವನ ಭಕ್ತಿಗೀತೆಗಳು ಕೇಳಿಬರುತ್ತೋ ಕೂಡಲೇ ನಮ್ಮ ವಂದ್ಯದೇವನವರು ಆಗ ತಾನೇ ಎಚ್ಚರಗೊಂಡು ಎದೊಳ್ತಾರೆ ಸ್ನೇಹಿತರೆ. ಅವರು ಎದ್ದಿದ ತಕ್ಷಣ ಅವರು ಹೊರಗಡೆ ನೋಡ್ತಾರೆ. ನಮ್ಮ ಸೇಂದನ ಮುದನವರು ಹೂಗಳನ್ನೆಲ್ಲ ಕಿತ್ತು, ಅಂದರೆ ಹೂಗಳನ್ನೆಲ್ಲ ಕಿತ್ಕೊಂಡು ಆ ಬುಟ್ಟಿಗೆ ಹಾಕೋತಾ ಇದ್ದಾರೆ. ಈ ದೃಶ್ಯವನ್ನು ನೋಡಿ ಮತ್ತೆ ಅವರು ಹಾಡ್ತಾ ಇದ್ದಂತಹ ಆ ಶಿವನ ಭಕ್ತಿಗೀತೆಗಳನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ವಂದ್ಯದೇವನವ್ರಿಗೆ ಎಷ್ಟು ಹೊಟ್ಟೆ ಉರಿ ಬರುತ್ತಂದರೆ, ಯಾತಕ್ಕೋಸ್ಕರ ಹೊಟ್ಟೆ ಉರಿ ಬರುತ್ತಂದರೆ, ನಾವೆಲ್ಲ ಯುದ್ಧ ಮಾಡಿ ಈ ರೀತಿ ಯಾವಾಗ ನೋಡಿದ್ರು ಯುದ್ಧ ಮಾಡೋದ್ರಲ್ಲಿ ನಾವೆಲ್ಲ ನಮ್ಮ ಒಂದು ಕಾಲವನ್ನು ಕಳೀತಾ ಇದ್ರೆ, ಈ ಹುಡುಗ ಮಾತ್ರ ಈ ರೀತಿ ಶಾಂತಿಯಿಂದ ಜೀವನವನ್ನು ಮಾಡ್ತಾ ಇದ್ದಾನಲ್ಲ, ಮತ್ತು ಶಾಂತಿಯಿಂದ ಈ ರೀತಿ ಬೆಳಿಗ್ಗೆ ಎದ್ದು ಶಿವನ ಭಕ್ತಿಗೀತೆಗಳನ್ನು ಹಾಡೋದಾಗಿರ್ಬೋದು, ಮತ್ತು ಈ ರೀತಿ ಹೂಗಳನ್ನು ಕಿತ್ತು ತಂದು ಅವರ ತಾಯಿಗೆ ಕೊಟ್ಟು ಅವರ ತಾಯಿ ಹೂಗಳನ್ನು ಕಟ್ಕೊಟ್ರೆ ಆ ಹೂಗಳನ್ನೆಲ್ಲ ತಗೊಂಡೋಗಿ ಆ ಒಂದು ಶಿವನ ದೇವಸ್ಥಾನಕ್ಕೆ, ತಳಿಕುಳತ್ತಾರ್ ಶಿವನ ದೇವಸ್ಥಾನಕ್ಕೆ ಅರ್ಪಿಸೋದಾಗಿರ್ಬೋದು. ಇದೆಲ್ಲ ಎಂತಹ ಪುಣ್ಯ ಕೆಲಸಗಳು. ಇಂತಹ ಪುಣ್ಯ ಕೆಲಸಗಳನ್ನು ಮಾಡ್ತಾ ಇನ್ನೂ ಪುಣ್ಯಗಳನ್ನು ಇವನು ಸಂಪಾದನೆ ಮಾಡ್ಕೋತಾ ಇರೋದ್ರಲ್ಲಿ ಬ್ಯುಸಿಯಾಗಿದ್ದಾನೆ. ಬಟ್ ನಾವು ನಮ್ಮ ಜೀವನವನ್ನು ಈ ರೀತಿ ಯುದ್ಧ ಮಾಡೋದ್ರಲ್ಲಿ ಈ ರೀತಿ ನಮ್ಮ ಜೀವನವನ್ನು ನಾವು ಮುಡಿಪಾಗಿಟ್ಟಿದ್ದೇವೆ.
ಇದ್ದೀವಲ್ಲ, ಇದು ಯಾವ ಮಟ್ಟಕ್ಕೆ ನ್ಯಾಯ ಅಂತ ಯೋಚನೆ ಮಾಡಬೇಕಾದ್ರೆ ಅವ್ರಿಗವರೇ ಹೇಳ್ಕೊತಾರೆ. ಅಂದರೆ ಅವ್ರಿಗವರೇ ಎಚ್ಚರಗೊಳ್ತಾರೆ. ಯಾವ ರೀತಿ ಎಚ್ಚೆತ್ತುಗೊಳ್ತಾರೆ ಅಂದರೆ, ಅಯ್ಯಯ್ಯೋ ಈ ರೀತಿ ಎಲ್ಲ ನಾನು ಅಂದ್ಕೋಬಾರ್ದು, ನನ್ನ ಕರ್ತವ್ಯ ಇದು, ನನ್ನ ಜವಾಬ್ದಾರಿ ಇದು, ಈ ರೀತಿ ಎಲ್ಲ ನಾನು ಅಂದ್ಕೊಬಾರ್ದು, ಇನ್ನೊಬ್ಬರನ್ನ ನೋಡಿ ನಾನು ಈ ರೀತಿ ಆಗ್ಬಿಡ್ಬೇಕು ಅಂತ ಎಲ್ಲ ಅಂದ್ಕೊಳ್ಳೋದು ಒಂದು ಮೂರ್ಖತನ ಅಂತ ಅಂದ್ಕೊಂಡು ಅವ್ರ ಮನಸ್ಸನ್ನು ಮತ್ತೆ ಇಮಿಡಿಯೇಟಾಗಿ ಚೇಂಜ್ ಮಾಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ಹೊರಗಡೆ ಬಂದು, ಏನಪ್ಪ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ, ಹೂಗಳನ್ನೆಲ್ಲ ಕಿತ್ಕೊಂಡು ಬೇಗ ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗೋ ಪ್ಲಾನ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಸೇಂದನ ಮುದನವರು, ಹೌದಣ್ಣ ಡೈಲಿ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕಲ್ವ ಅಣ್ಣ, ಮತ್ತೆ ಅದೇ ಅಲ್ವಾ ನನ್ನ ಕೆಲಸ ಅಂತ ಹೇಳ್ತಾರೆ. ಓ ಸರಿ ಬಿಡಪ್ಪ, ಸರಿ ನಾನು ಸ್ನಾನ ಮಾಡಬೇಕಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸೇಂದನ ಮುದನವರು, ಇಲ್ಲೇ ಹತ್ತಿರದಲ್ಲೇ ಸಮೀಪದಲ್ಲೇ ನೋಡಿ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಒಂದು ಕೊಳ ಇದೆ, ಆ ಕೊಳದಲ್ಲಿ ನೀವು ಆರಾಮಾಗಿ ಸ್ನಾನ ಮಾಡ್ಬೋದಣ್ಣ ಅಂತ ಹೇಳಿದ ತಕ್ಷಣ ನಮ್ಮ ವಂದ್ಯದೇವನವರು ಕೂಡಲೇ ಆ ಕೊಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ, ಅಲ್ಲಿರ್ತಕ್ಕಂತಹ ನೀರಿನಲ್ಲಿ ಮಿಂದು ನಂತರ ಅವರು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗ್ತಾರೆ ಸ್ನೇಹಿತರೆ. ಫ್ರೆಶ್ ಅಪ್ ಆಗಿ ನಮ್ಮ ವಂದ್ಯದೇವನವರು ರೆಡಿ ಆಗ್ತಾರೆ. ಮತ್ತು ನಮ್ಮ ಸೇಂದನ ಮುದನವರು ಕೂಡ ಅವರ ತಾಯಿ ಕಟ್ಕೊಟ್ಟಂತಹ ಆ ಹೂಗಳನ್ನು ಬುಟ್ಟಿಯಲ್ಲಿ ಹಾಕ್ಕೊಂಡು ಅವರು ಕೂಡ ರೆಡಿ ಆಗಿರ್ತಾರೆ ಸ್ನೇಹಿತರೆ. ಇಬ್ಬರು ಕೂಡ ಈಗ ಮತ್ತೆ ತಂಜಾವೂರು ಪ್ಯಾಲೇಸ್ಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾರೆ ಸ್ನೇಹಿತರೆ. ಅವರ ಪ್ರಯಾಣವನ್ನು ಶುರು ಮಾಡ್ತಾರೆ. ಸೊ ಇವರು ಇದೇ ರೀತಿ ದಾರಿಯಲ್ಲಿ ಹೋಗಬೇಕಾದ್ರೆ ನಮ್ಮ ವಂದ್ಯದೇವನವರು ಸೇಂದನ ಮುದನವ್ರನ್ನ ಕೆಣಕ್ತಾರೆ. ಏನು ಕೆಣಕ್ತಾರೆ ಅಂದರೆ, ಯಾವ ವಿಷಯದ ಬಗ್ಗೆ ಕೆಣಕ್ತಾರೆ ಅಂದರೆ, ಏನಪ್ಪ ನಿನ್ನ ಮಾವನ ಮಗಳನ್ನು ನೀನು ಮತ್ತೆ ನೋಡಲೇ ಇಲ್ವಾ, ನಿನ್ನ ಮಾವನ ಮಗಳನ್ನು ನೀನು ಯಾಕೆ ಅಪ್ರೋಚ್ ಮಾಡಬಾರ್ದು, ನಿನ್ನನ್ನು ಯಾಕೆ ಅವಳು ಮದುವೆ ಆಗೋದಿಲ್ಲ ಅಂತ, ಅಂದರೆ ಮದುವೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾಳ, ಏನು ಇದ್ರ ಕತೆ ಏನು, ನೀನು ಸರಿಯಾಗಿ ಅಸ್ಪಷ್ಟವಾಗಿ ಹೇಳ್ತಾ ಇದೆಯಲ್ಲ, ಸರಿಯಾಗಿ ಹೇಳಪ್ಪ, ನಿನಗೇನಾದರೂ ಸಹಾಯ ಬೇಕಿದ್ರೆ ಹೇಳು, ನಾನು ಹೇಳ್ತೀನಿ ಅವಳಿಗೆ ನಿನ್ನನ್ನು ಮದುವೆ ಆಗೋದಕ್ಕೆ. ಯಾಕಂತಂದರೆ ನೀನು ಎಂತಹ ಅಂದರೆ ಎಷ್ಟು ಒಳ್ಳೆ ಹುಡುಗ, ನಿನ್ನನ್ನು ಯಾರು ತಿರಸ್ಕರಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ಸೇಂದನ ಮುದನವರು, ಹೌದಣ್ಣ ಅವಳು ಯಾಕೋ ನನಗೆ ಏನು ರೆಸ್ಪಾಂಡೇ ಮಾಡ್ತಾ ಇಲ್ಲ, ಪೂಂಗುಳಲಿ ಜೊತೆ ನನಗೆ ಜೀವನ ಮಾಡಬೇಕು ಅಂತ ತುಂಬಾ ಆಸೆ ಇದೆ, ಅವಳು ಕೋಡಿಕರೆಯಲ್ಲಿ ಇದ್ದಾಳೆ, ಅವಳು ಒಂದು ರೀತಿ ವಿಚಿತ್ರವಾದಂಥ ಸ್ವಭಾವ ಅವಳದು, ಯಾವಾಗಲೂ ಕೂಡ ಅವಳಿಗೆ ಸಮುದ್ರ ರಾಣಿ ಅಂತಲೇ ಹೆಸರಿದೆ, ಯಾವಾಗಲೂ ಕೂಡ ಸಮುದ್ರದಲ್ಲಿ ಅವಳಿಗೆ ಬೇಜಾರಾದರೂ ಸರಿ, ಖುಷಿಯಾದರೂ ಸರಿ, ಸಂತೋಷ ದುಃಖ ಏನಾದರೂ ಸರಿ, ಅವಳು ಇದ್ದಕ್ಕಿದ್ದಂತೆ ಸಮುದ್ರಕ್ಕೆ ಹೋಗ್ಬಿಡ್ತಾಳೆ. ಅಂದರೆ ಇದು ಬೋಟ್ ಇರುತ್ತಲ್ಲ, ಆ ಬೋಟ್ನಲ್ಲಿ ಬೋಟ್ ಓಡಿಸ್ಕೊಂಡು ಸಮುದ್ರಕ್ಕೆ ಹೋಗಿ ಸಮುದ್ರದ ಮಧ್ಯದಲ್ಲಿ ಅವಳಿಗವಳೇ ಹಾಡು ಹೇಳ್ತಾಳೆ, ಅವಳಿಗವಳೇ ಏನೋ ಸಮುದ್ರ ರಾಜನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾಳೆ, ಈ ರೀತಿ ವಿಚಿತ್ರವಾಗಿ ಆಡ್ತಾಳೆ. ಮತ್ತು ಅವಳಿಗೆ ಒಂದು ರೀತಿ ಸಮುದ್ರ ರಾಣಿ ಅಂತಲೇ ಹೆಸರು ಕೂಡ ಇದೆ. ಯಾತಕ್ಕೋಸ್ಕರ ಈ ಹೆಸರಂದರೆ, ಅವಳಿಗೇನಾದರೂ ದುಃಖ ಆದರೆ ಆ ದುಃಖವನ್ನೆಲ್ಲ ಸಮುದ್ರಕ್ಕೆ, ಅಂದರೆ ಸಮುದ್ರ ರಾಜನಿಗೆ ಹೇಳ್ಕೊತಾಳಂತೆ. ಈ ರೀತಿ ಎಲ್ಲ ಕಲ್ಪನೆಯಿಂದ ಅವಳು ಏನೇನೋ ಹೇಳ್ತಾಳೆ. ಒಂದು ರೀತಿ ನನಗೆ ಅವಳ ಬಗ್ಗೆ ಅಸ್ಪಷ್ಟವಾಗೇ ಇದೆ, ನೋಡೋಣ ಏನಾಗುತ್ತೋ, ದೇವ್ರ ಇಚ್ಛೆ ಯಾವ ರೀತಿ ಇದೆಯೋ ಅಂತ ಹೇಳ್ತಾರೆ ನಮ್ಮ ಸೇಂದನ ಮುದನವರು. ನಂತರ ಇದನ್ನೆಲ್ಲ ಕೇಳಿಸ್ಕೊಂಡು ಇದನ್ನೆಲ್ಲ ಮಾತಾಡ್ಕೊಂಡು ಬರಬೇಕಾದ್ರೆ ನಮ್ಮ ವಂದ್ಯದೇವನವರು ಇನ್ನೊಂದು ವಿಷಯ ಕೇಳ್ತಾರೆ ಸೇಂದನ ಮುದನವ್ರನ್ನ. ಏನಪ್ಪ, ಈ ಒಂದು ರಾಜ ಸುಂದರ ಚೋಳ ಅವರು ಇದ್ದಾರಲ್ಲ, ಇವ್ರನ್ನ ಇಲ್ಲಿ ಇರ್ತಕ್ಕಂತಹ ಪೆರಿಯ ಪಳುವೇಟರೆಯರವರು ಮತ್ತು ಚಿನ್ನ ಪಳುವೇಟರೆಯರವರು ಇಬ್ಬರು ಸೇರಿಕೊಂಡು ಜೈಲಲ್ಲಿ ಇಟ್ಟಿರೋ ರೀತಿ ಇಟ್ಟಿದ್ದಾರಂತಲ್ಲ, ಇಲ್ಲಿ ಅವರ ಅಧಿಕಾರನೇ ಜಾಸ್ತಿ ನಡೀತಾ ಇರೋದಂತಲ್ಲ, ಮತ್ತು ಅವ್ರ ಕಂಟ್ರೋಲಲ್ಲೇ ಈಗ ಚೋಳ ಸಾಮ್ರಾಜ್ಯ ಇರೋದಂತಲ್ಲ ಅಂತ ಕೇಳಿದ ತಕ್ಷಣ ನಮ್ಮ ಸೇಂದನ ಮುದನವರು, ಅಣ್ಣ ಈ ರೀತಿಯೆಲ್ಲ ನೀವು ಒಳಗಡೆ ಹೇಳಕ್ಕೆ ಹೋಗಬೇಡಿ, ಈ ತಂಜಾವೂರು ಅರಮನೆಗೆ ಬೇರೆ ಹೋಗ್ತಾ ಇದ್ದೀರಾ, ತಂಜಾವೂರು ಅರಮನೆ ಒಳಗಡೆ ನೀವು ಈ ರೀತಿಯೆಲ್ಲ ಮಾತಾಡೋದನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಅವರ ಸೈನಿಕರು ನಿಮ್ಮನ್ನ ಇಮಿಡಿಯೇಟಾಗಿ ಜೈಲ್ಗೆ ಹಾಕ್ಬಿಡ್ತಾರೆ, ಹುಷಾರಾಗಿರಿ, ಅಂಡರ್ಗ್ರೌಂಡ್ ಜೈಲ್ಗೆ ಹಾಕ್ಬಿಡ್ತಾರೆ, ಹುಷಾರಾಗಿರಿ. ಅಂಡರ್ಗ್ರೌಂಡ್ ಜೈಲ್ ಅಂದರೆ ಗೊತ್ತಾ, ಅದರಲ್ಲಿ ಹುಲಿಗಳನ್ನೆಲ್ಲ ಸಾಕಿಟ್ಟಿರ್ತಾರೆ ಇವರು, ಸೊ ದಯವಿಟ್ಟು ನೀವು ಹುಷಾರಾಗಿರಿ ಅಂತ ಹೇಳಿದ ತಕ್ಷಣ ಅದಕ್ಕೆ ನಮ್ಮ ವಂದ್ಯದೇವನವರು, ಏನಪ್ಪ ತಮ್ಮ, ನನಗೆ ಹೆದರಿಸ್ತಾ ಇದೆಯಾ, ನಾನು ಇದಕ್ಕೆಲ್ಲ ಹೆದರ್ಕೊಳ್ಳೋವಂಥ ಮಗ ಅಲ್ಲ, ನನ್ನ ಹತ್ರ ನೋಡು ಯಾವಾಗಲೂ ಕೂಡ ಖಡ್ಗ ಇರುತ್ತೆ, ಕತ್ತಿ ಇರುತ್ತೆ, ಬಿಲ್ಲು ಬಾಣ ಎಲ್ಲ ಇರುತ್ತೆ, ನಾನು ಇದಕ್ಕೆಲ್ಲ ಹೆದರ್ಕೊಳ್ಳೋವಂಥ ಮಗ ಅಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ರೀತಿ ಇವರು ಮಾತಾಡ್ಕೊಂಡು ಬರಬೇಕಾದ್ರೆ ಆ ಒಂದು ತಂಜಾವೂರು ಅರಮನೆ ಬರುತ್ತೆ. ತಂಜಾವೂರು ಅರಮನೆ ಬಂದಿದ ತಕ್ಷಣ ನಮ್ಮ ಸೇಂದನ ಮುದನವರು ವಂದ್ಯದೇವನವ್ರಿಗೆ, ಸರಿ ಅಣ್ಣ, ನಿಮಗೇನೋ ಕೆಲಸ ಇದೆಯಲ್ಲ ತಂಜಾವೂರು ಅರಮನೆಯಲ್ಲಿ, ನೀವು ತಂಜಾವೂರು ಅರಮನೆಗೆ ಹೋಗಿ ನಾನು ತಳಿಕುಳತ್ತಾರ ದೇವಸ್ಥಾನಕ್ಕೆ ಹೋಗಿ ಈ ಹೂಗಳನ್ನು ಅರ್ಪಿಸ್ಬೇಕು, ಸೊ ನಾನು ಬರ್ತೀನಿ ಅಣ್ಣ ಅಂತ ಹೇಳಿ ನಮ್ಮ ಸೇಂದನ ಮುದನವರು ತಳಿಕುಳತ್ತಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಆ ಕಡೆ ಹೊರಟೋಗ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ತಂಜಾವೂರು ಪ್ಯಾಲೇಸ್ ಒಳಗಡೆ ಹೋಗಬೇಕು ಅಂತ ತಂಜಾವೂರು ಪ್ಯಾಲೇಸ್ ಹತ್ರ ಹೋಗ್ತಾರೆ. ಆ ಒಂದು ಬಾಗಿಲ ಹತ್ರ ಹೋಗಿ ಯಾವಾಗ ನಮ್ಮ ತಂಜಾವೂರು ಪ್ಯಾಲೇಸ್ನಲ್ಲಿ ಇರ್ತಕ್ಕಂತಹ ಸೈನಿಕರಿಗೆ ಯಾವಾಗ ನಮ್ಮ ವಂದ್ಯದೇವನವರು ಅವ್ರ ಹತ್ರ ಇದ್ದಂತಹ ಆ ಒಂದು ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ತೋರಿಸಿದ ತಕ್ಷಣ ಏನು ಮರ್ಯಾದೆ ಅಂತೀರಾ ಸ್ನೇಹಿತರೆ ವಂದ್ಯದೇವನವ್ರಿಗೆ, ಅಬ್ಬಬ್ಬ, ಯಾಕಂತಂದರೆ ಅದು ಪಳುವೂರು ಇಳೆಯರಾಣಿ ನಂದಿನಿ ದೇವಿ ಕೊಟ್ಟಂತಹ
ಉಂಗುರ ಅಂತ ಗೊತ್ತಾಗುತ್ತಲ್ಲ ಅವ್ರಿಗೆ, ಯಾಕಂತಂದರೆ ಆ ಒಂದು ಉಂಗುರ ನಂದಿನಿ ಅವ್ರದ್ದೇ, ಯಾಕಂತಂದರೆ ಎಲ್ರಿಗೂ ಗೊತ್ತಿರುತ್ತೆ. ಸೊ ಹಾಗಾಗಿನೇ ಅವ್ರು ಕೊಟ್ಟಿರ್ತಾರೆ ಆಗಿನ ಕಾಲಘಟ್ಟದಲ್ಲಿ ಈ ರೀತಿ ಗುರುತುಗಳು ಇವೆಲ್ಲ, ಅಂದರೆ ಇದನ್ನು ತೋರಿಸಿದ್ರೆ ಇವನನ್ನು ಬಿಡಬೇಕು, ಈ ರೀತಿ ಎಲ್ಲ ಇರ್ತಾ ಇತ್ತಲ್ವ ಸ್ನೇಹಿತರೆ, ನಿಮಗೂ ಗೊತ್ತಿರುತ್ತೆ. ಸೊ ಅದಕ್ಕೇ ಈ ಉಂಗುರವನ್ನು ತೋರಿಸಿದ ತಕ್ಷಣ ವಂದ್ಯದೇವನವ್ರಿಗೆ ತುಂಬಾ ಮರ್ಯಾದೆಯಿಂದ ಆ ಸೈನಿಕರು ಬಾಗಿಲನ್ನು ಓಪನ್ ಮಾಡಿ ಸರಿ ಒಳಗಡೆ ಹೋಗು ಅಂತ ಹೇಳ್ತಾರೆ. ನಂತರ ಆ ಬಾಗಿಲು ಮುಂದ್ಗಡೆ ಬೆಳಿಗ್ಗೆನೆ ಮೊಸರನ್ನ ಮಾರೋರು ಮತ್ತು ಹೂವನ್ನು ಮಾರೋರು ಮತ್ತು ಎಷ್ಟೋ ತಿಂಡಿ ತಿನಿಸುಗಳನ್ನು ಮಾರೋರೆಲ್ಲ ಒಳಗಡೆ ಬರಬೇಕು ಅಂತ ಎಲ್ಲರೂ ಕೂಡ ಜಗಳ ಆಡ್ತಾ ಇರ್ತಾರೆ. ಬಟ್ ಅವ್ರನ್ನ ಯಾರನ್ನೂ ಅಷ್ಟು ಸಲೀಸಾಗಿ ಬಿಡದೇ ಇರ್ತಕ್ಕಂಥ ಸೈನಿಕರು ಯಾವಾಗ ನಮ್ಮ ವಂದ್ಯದೇವನವರು ಆ ಗುಂಪಲ್ಲಿ ಹೋಗಿ ಆ ಒಂದು ತಾಳೆ ಮರದ ಚಿಹ್ನೆ ಇರ್ತಕ್ಕಂತಹ ಉಂಗುರವನ್ನು ತೋರಿಸ್ತಾರೋ ಕೂಡಲೇ ನಮ್ಮ ವಂದ್ಯದೇವನವ್ರನ್ನ ಒಳಗಡೆ ಬಿಟ್ಬಿಡ್ತಾರೆ ಸ್ನೇಹಿತರೆ. ಸೊ ಈಗ ಒಳಗಡೆ ಹೋದಂತಹ ನಮ್ಮ ವಂದ್ಯದೇವನವರು ರಾಜ ಸುಂದರ ಚೋಳ ಅವ್ರನ್ನ ಮೀಟ್ ಮಾಡೋದಕ್ಕಾಗುತ್ತಾ? ಮತ್ತು ಈಗ ಚೋಳ ಸಾಮ್ರಾಜ್ಯದಲ್ಲಿ ಒಂದು ಗೊಂದಲವಾದಂಥ ಪರಿಸ್ಥಿತಿ ಇದೆ. ಅಂದರೆ ಒಂದು ಕಡೆ ಪೆರಿಯ ಪಳುವೇಟರೆಯರವರು ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಸೇರಿಸ್ಕೊಂಡು ಆದಿತ್ಯ ಕರಿಕಾಲನವರು ರಾಜ ಆಗಬಾರ್ದು ಅಂತ ಪ್ಲ್ಯಾನ್ ಹಾಕಿದ್ರು. ಮತ್ತು ಮಧುರಾಂತಕ ಚೋಳ ಅವರೇ ರಾಜ ಆಗಬೇಕು ಅಂತ ಅವರು ಈಗ ಡಿಸೈಡ್ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಕೂಡ ಅವರು ಒಪ್ಕೊಂಡಿದ್ದಾರೆ. ಸೊ ಈಗ ಮಧುರಾಂತಕ ಚೋಳ ಅವರು ಕೂಡ ಒಪ್ಕೊಂಡಿದ್ದಾರೆ. ಅದು ತುಂಬಾ ಅದು ಒಂದು ರೀತಿ ಆಶ್ಚರ್ಯ ಅಂತ ಹೇಳ್ಬೋದು. ಮತ್ತು ಈಗ ಸೆಂಬಿಯನ್ ಮಾದೇವಿ, ಮಧುರಾಂತಕ ಚೋಳ ಅವರ ತಾಯಿಯಾದಂತಹ ಸೆಂಬಿಯನ್ ಮಾದೇವಿ ಅವ್ರಿಗೆ ಈ ವಿಷಯ ಗೊತ್ತಾದರೆ, ಅಂದರೆ ನನ್ನ ಮಗ ಶಿವಭಕ್ತನಾಗಿ ನಾನು ಬೆಳೆಸ್ತಾ ಇದ್ದೀನಿ, ಇವನಿಗೆ ಈ ರೀತಿ ರಾಜ್ಯದ ಆಸೆ ಯಾರು ಇವನ ತಲೆಯಲ್ಲಿ ಬಿತ್ತಿದವರು ಅಂತ ನಮ್ಮ ಸೆಂಬಿಯನ್ ಮಾದೇವಿ ಅವ್ರಿಗೆ ಗೊತ್ತಾದರೆ ಏನು ಮಾಡ್ತಾರೆ, ಮತ್ತು ಅವರ ಡಿಸಿಷನ್ ಏನಾಗಿರುತ್ತೆ. ಮತ್ತು ಒಂದು ಕಡೆ ಪಾಂಡ್ಯ ಸಾಮ್ರಾಜ್ಯದ ಒಂದಷ್ಟು 5-6 ಜನ ಪಲ್ಲಿಪಡೈ ದೇವಸ್ಥಾನದ ಹತ್ರ ಈ ರೀತಿ ಯುವರಾಜ ಆದಿತ್ಯ ಕರಿಕಾಲನ್ ಅವ್ರನ್ನ, ಸುಂದರ ಚೋಳ ಅವ್ರನ್ನ, ರಾಜ ಆದಂತಹ ಸುಂದರ ಚೋಳ ಅವ್ರನ್ನ, ಮತ್ತು ಕೊನೆಯ ಮಗ ಪ್ರೀತಿಯ ಮಗ ಆದಂತಹ ಸುಂದರ ಚೋಳ ಅವರ ಕೊನೆಯ ಮಗ ಪ್ರೀತಿಯ ಮಗ ಆದಂತಹ ಪೊನ್ನಿಯಿನ್ ಸೆಲ್ವನ್ ಅವ್ರನ್ನ, ಈ ಮೂರು ಜನನ್ನು ಒಂದೇ ಟೈಮ್ಗೆ ಮರ್ಡರ್ ಮಾಡಬೇಕು ಅಂತ ಅಲ್ಲಿ ಇವರು ಪ್ಲಾನ್ ಹಾಕೋದನ್ನ ನಮ್ಮ ಆಳ್ವಾರ್ಕಡಿಯ ನಂಬಿ ಅವರು ಕೇಳಿಸ್ಕೊಂಡಿದ್ದಾರೆ. ಸೊ ಈಗ ನಮ್ಮ ಆಳ್ವಾರ್ಕಡಿಯ ನಂಬಿ ಅವರು ಎಲ್ಲಿದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ, ಮತ್ತು ಅವರು ಏನೋ ಈ ವಿಷಯನೆಲ್ಲ ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳ್ತೀನಿ ಅಂತ ಅವರು ಮನಸ್ಸಿನಲ್ಲೇ ಅವ್ರು ಯೋಚನೆ ಮಾಡ್ತಾರಲ್ಲ, ಯಾರು ಹೇಳ್ತಾರೆ ಈ ವಿಷಯನೆಲ್ಲ ಹೋಗಿ? ಮತ್ತು ಈ ಆಳ್ವಾರ್ಕಡಿಯ ನಂಬಿಯವರು ಯಾತಕ್ಕೋಸ್ಕರ ಈ ರೀತಿ ಎಲ್ಲ ವಿಷಯಗಳನ್ನು ಹೇಳಬೇಕು ಅಂತ ಹೋಗ್ತಾ ಇದ್ದಾರೆ? ಒಂದು ವೇಳೆ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಗೂಢಾಚಾರಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ವಂದ್ಯದೇವನವ್ರಿಗೆ ಈಗ 2 ಪತ್ರಗಳನ್ನು ಕೊಟ್ಟು ನಮ್ಮ ಆದಿತ್ಯ ಕರಿಕಾಲನವ್ರು ಕಳಿಸಿದ್ದಾರೆ. ಇನ್ನೂ ಕೂಡ ಯಾತಕ್ಕೋಸ್ಕರ ಈ ಪತ್ರಗಳನ್ನು ತೊಗೊಂಡು ಇವ್ರು ಬರ್ತಾ ಇದ್ದಾರೆ, ಯಾತಕ್ಕೋಸ್ಕರ ಈ ಪತ್ರಗಳನ್ನು ಕೊಟ್ಟು ಕಳಿಸಿದ್ದಾರೆ, ಈ ಕಾರಣ ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಸೊ ಎಲ್ಲ ಪ್ರಶ್ನೆಗಳು, ಅಂದರೆ ಎಲ್ಲ ಪ್ರಶ್ನೆಗಳು ಮಾತ್ರ ನಮ್ಮ ಕಣ್ಮುಂದೆ ಇದೆ. ಯಾವ ಪ್ರಶ್ನೆಗಳಿಗೂ ನಮಗೆ ಉತ್ತರ ಇಲ್ಲ. ಸೊ ಕತೆ ಕೇಳ್ತಾ ನಿಮಗೆ ಒಂದೊಂದು ಪ್ರಶ್ನೆಗೂ ಉತ್ತರ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಕತೆಗೆ ಸಂಬಂಧಪಟ್ಟಂತಹ ಏನೇ ಅನುಮಾನ ಬರಲಿ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡೋಣ, ಮತ್ತು ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಸ್ಟೇ ಟ್ಯೂನ್ಡ್ ಫಾರ್ ಪೊನ್ನಿಯಿನ್ ಸೆಲ್ವನ್ ಎಪಿಸೋಡ್ 6 ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.